ದೇವರು ಮಾತನಾಡಬೇಕಾದ್ರೆ ನಿಶ್ಚಯವಾಗಿ ನಮ್ಮ ಹೃದಯಗಳು ತೆರೆದ ಹೃದಯಗಳಾಗಿರ್ಬೇಕು. ಆಮೇನ್. ಹಲ್ಲೆಲೂಯ, ಹಲ್ಲೆಲೂಯ. ದೇವರು ನಮ್ಮ ತೆರೆದ ಹೃದಯವನ್ನು ನೋಡುವವನಾಗಿದ್ದಾನೆ. ಹಲ್ಲೆಲೂಯ, ಹಲ್ಲೆಲೂಯ. ನನಗೆ ನೆನ್ನೆವರೆಗೂ ವಾಕ್ಯ ಏನು ಹೇಳಬೇಕಂತ ಕೂಡ ಗೊತ್ತಿಲ್ಲ. ಹಲ್ಲೆಲೂಯ. ನಾನು ಸುಷ್ಮಂಗೆ ಹೇಳಿದೆ, ಹೆಂಗಿದ್ರು ಅವಳು ಕೂಡ ಫಾಸ್ಟಿಂಗಲ್ಲಿ ಇದ್ದಾಳೆ, ಪ್ರಾರ್ಥನೆಯಲ್ಲಿ ಇದ್ದಾಳೆ. ನೋಡಮ್ಮ, ದೇವ್ರು ನಿನಗೆ ಮಾತಾಡಿದ್ರೆ ವಾಕ್ಯ ಹೇಳು ಈ ಭಾನುವಾರ ಅಂತ ಹೇಳಿದೆ. ಆಕೆ ಹೇಳಿದ್ಲು, ಅದು ಸಮಯ ಬರಲಿ ಸಿಸ್ಟ್ರೆ. ನಾನು ಅವಳ ಥರನೇ ಅಂತ ಇದ್ದೆ. ಭಾಳ ಸಲ ಪಾಸ್ಟ್ ಹೇಳ್ತಾ ಇದ್ರು, ಈ ವಾರ ನೀನು ವಾಕ್ಯ ಹೇಳು ಅಂತ. ನಾನು ಹೇಳ್ತಿದ್ದೆ, ನನ್ನ ಸಮಯ ಇನ್ನೂ ಬಂದಿಲ್ಲ ಅಂತ. ಹಲ್ಲೆಲೂಯ, ಹಲ್ಲೆಲೂಯ. ನನ್ನ ಸಮಯ ಬಂದಿಲ್ಲ, ನನ್ನ ಸಮಯ ಬಂದಾಗ ನಾನು ಮಾತಾಡ್ತೀನಿ ಅಂತ ಹೇಳ್ತಾ ಇರ್ತಿದ್ದೆ. ನಾನು ಹಂಗೆ ವಾಕ್ಯನ ಭಾಳ ವಾಕ್ಯಗಳು ತಲೆಯಲ್ಲಿ ಓಡ್ತಾನೆ ಇರ್ತದೆ. ಈ ವಾಕ್ಯ ಹೇಳೋರಿಗೆ, ಈ ಸೇವಕರಿಗೆ ಒಂದು ಏನಂದರೆ ಅವ್ರಿಗೆ ಗೊತ್ತಿದ್ರಂಥ ಭಾಳ ವಾಕ್ಯಗಳಿರ್ತದೆ. ಇದನ್ನ ಹೇಳ ಪಿಕ್ಚರ್ಗಳು ಬರ್ತಾನೆ ಇರ್ತದೆ. ಇದು ಹೇಳ ಅದು ಓಡ್ತಾನೆ ಇರ್ತದೆ. ಆದರೆ ಸಮಾಧಾನ, ಒಳಗಡೆ ಸಮಾಧಾನ ಬರೋ ತನಕ ಆ ಪಿಕ್ಚರ್ಗಳು ಯಾವುದು ಸೆಟ್ ಆಗೋದಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಒಳಗಡೆ ನಿಶ್ಚಯವಾದ ಒಂದು ಪಿಕ್ಚರ್ ಬರ್ತದೆ. ಆ ಪಿಕ್ಚರ್ ಕರೆಕ್ಟಾಗಿ ಪಿಕ್ಚರ್ಗೆ ಸೆಟ್ ಆಗ್ತದ್ರಿ. ಹಲ್ಲೆಲೂಯ, ಹಲ್ಲೆಲೂಯ. ಆ ಪಿಕ್ಚರ್ ಕರೆಕ್ಟಾಗಿ ಹೇಳ್ತದೆ, ಇದೇ ಮಾತಾಡ್ಬೇಕು ನೀನಂತ. ಆಮೇಲೆ ಹಲ್ಲೆಲೂಯ. ನಾನು ರಾತ್ರಿ ಕೂಡ ನನಗೆ ಗೊಂದಲ ಇತ್ತು, ಏನು ಮಾತಾಡಬೇಕು. ನನಗೆ ಗೊತ್ತಿರೋ ಕೆಲವೊಂದು ವಾಕ್ಯಗಳನ್ನ ತೆಗೆದು ಬರ್ದೆ. ನನಗೆ ಬರೆಯೋಕ್ಕೆ ಕೂಡ ಬರಲ್ಲ. ಅದು ರೆಫರೆನ್ಸ್ನ ನನಗೆ ಅರ್ಥ ಆಗೋ ರೀತಿಲಿ ನಾನು ಬರ್ಕೊಳ್ತೀನಿ. ನನ್ನ ಅಕ್ಷರಗಳನ್ನ ಬೇರೆ ಯಾರಿಗಾದ್ರೂ ಒಯ್ದು ಕೊಟ್ಟರೆ ಏನೂ ಅರ್ಥ ಆಗೋದಿಲ್ಲ. ಹಲ್ಲೆಲೂಯ. ಆದರೆ ನನಗೆ ಮಾತ್ರ ಅರ್ಥ ಆಗ್ತದೆ. ಆಮೇಲೆ ಹಲ್ಲೆಲೂಯ, ಹಲ್ಲೆಲೂಯ. ನಾನು ತೆಗೆದು ಬರ್ಕೊಳ್ತಾ ಇದ್ದೆ. ದೇವರು ಹೇಳ್ದ, ಬೇಡ. ಹಲ್ಲೆಲೂಯ, ಹಲ್ಲೆಲೂಯ. ಸರಿ, ಏನು ಮಾತಾಡಲಿ ದೇವ್ರೆ, ನಾನು ಮಾತಾಡಿಸ್ತೀನಿ ನಿನ್ನ ಅಂದ. ಆಮೇನ್. ಹಲ್ಲೆಲೂಯ. ನೀನು ಮಾತಾಡಬೇಡ, ನಾನು ಮಾತಾಡ್ತೀನಿ ಅಂತ ಹೇಳ್ದ ದೇವರು. ಆಮೇನ್. ಹಲ್ಲೆಲೂಯ. ಆಗಿದ್ದ ಮೇಲೆ ದೇವ್ರು ಮಾತಾಡ್ತಾನೆ ನಿಶ್ಚಯವಾಗಿ. ಆಮೇನ್. ಒಪ್ಪುವರು ಗಟ್ಟಿಯಾಗಿ. ಆಮೇನ್. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನಿಮ್ಮ ಮೊಬೈಲ್ಗಳನ್ನ ಸೈಲೆಂಟ್ ಮಾಡಿರಿ, ನಿಶ್ಶಬ್ದವಾಗಿ ಕುತ್ಕೊಳ್ರಿ. ದೇವರ ವಾಕ್ಯ ನೇರವಾಗಿ ಬರುವಾಗ ಆಮೇನಿಂದ ಅದನ್ನು ಸ್ವೀಕಾರ ಮಾಡಿರಿ. ಅದು ನಿಮ್ಮ ಜೀವಿತದಲ್ಲಿ ಬಲವಾಗಿ ಕಾರ್ಯ ಮಾಡುವಂಥದ್ದಾಗಿದೆ. ನಾವು ನೇರವಾಗಿ ಸಾಮುವೇಲ 1ನೇ ಪುಸ್ತಕಕ್ಕೆ ಹೋಗೋಣ. ಸಾಮುವೇಲನದ ಬರೆದ ಪ್ರವಾದನೆಯ ಪುಸ್ತಕ ಅಂತೇಳಿ ಅದ್ರ ತಿಳ್ಕೊಳ್ರಿ. ಇದು 1ನೇ ಸಾಮುವೇಲಕ್ಕೆ ನಾವು ಹೋಗೋಣ. 1ನೇ ಅಧ್ಯಾಯ ಕೆಲವು ವಚನಗಳಿಂದ ನಾವು ಓದುವವರಾಗಿರೋಣ. 4ನೇ ವಚನದಿಂದ ಅಥವಾ 3ನೇ ವಚನದಿಂದ ನಾವು ಓದುವವರಾಗಿರೋಣ ಪ್ರಿಯರೇ. ಅವನು ಪ್ರತಿ ವರ್ಷವೂ ಸೇನಾಧೀಶ್ವರನಾದ ಯೆಹೋವನಿಗೆ ಯಜ್ಞವನ್ನು ಸಮರ್ಪಿಸಿ ಆತನನ್ನು ಆರಾಧಿಸುವುದಕ್ಕೋಸ್ಕರ ತನ್ನ ಊರಿನಿಂದ ಶಿಲೋವಿಗೆ ಹೋಗುತ್ತಿದ್ದನು. ಅಲ್ಲಿ ಏಲಿಯ ಮಕ್ಕಳಾದ ಹೊಫ್ನಿ, ಫಿನೆಹಾಸ್ ಎಂಬವರು ಯೆಹೋವನ ಯಾಜಕರಾಗಿದ್ದರು. ಎಲ್ಕಾನನು ಯಜ್ಞವನ್ನರ್ಪಿಸಿದಾಗೆಲ್ಲ ತನ್ನ ಹೆಂಡತಿಯಾದ ಪೆನ್ನಿನ್ನಳಿಗೂ ಆಕೆಯ ಎಲ್ಲ ಗಂಡು ಹೆಣ್ಣು ಮಕ್ಕಳಿಗೂ ಭಾಗಗಳನ್ನು ಕೊಡುತ್ತಿದ್ದನು. ಅವನು ಹನ್ನಳು ಬಹಳವಾಗಿ ಪ್ರೀತಿಸಿದರೂ ಯೆಹೋವನು ಆಕೆಗೆ ಮಕ್ಕಳನ್ನು ಕೊಡಲಿಲ್ಲವಾದ್ದರಿಂದ ಆಕೆ ಒಂದು ಭಾಗವನ್ನು ಮಾತ್ರ ಕೊಡುತ್ತಿದ್ದನು. ಆಕೆಗೆ ಒಂದು ಭಾಗವನ್ನು ಮಾತ್ರ ಕೊಡುತ್ತಿದ್ದನು. ಹಲ್ಲೆಲೂಯ. ಅನ್ನಳನ್ನ ಬಹಳ ಪ್ರೀತಿ ಮಾಡ್ತಿದ್ನಂತೆ, ಆದ್ರೆ ಆಕೆಗೆ ಒಂದು ಭಾಗ ಮಾತ್ರ ಕೊಡ್ತಿದ್ದನು. ವಾಕ್ಯ ಹೇಳ್ತಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಅವರು ಪ್ರತಿ ವರ್ಷವೂ ಕೂಡ ದೇವರನ್ನು ಆರಾಧಿಸುವುದಕ್ಕೆ ದೇವಾಲಯಕ್ಕೆ ಹೋಗ್ತಾ ಇದ್ರು ಅಂತ ವಾಕ್ಯ ಹೇಳ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಪ್ರತಿ ವರ್ಷ ಬರ್ತಾ ಇದ್ರು ರೀ. ನಾವೆಂಗೆ ಪ್ರತಿ ಭಾನುವಾರ ಬರ್ತೀವಲ್ಲ, ಹಂಗೆ ಅವರು ಕೂಡ ಪ್ರತಿ ವರ್ಷ ಹೋಗ್ತಾ ಇದ್ರು ಆರಾಧನೆಗೆ, ದೇವರನ್ನು ಆರಾಧಿಸುವುದಕ್ಕೆ, ಯಜ್ಞಗಳನ್ನು ಹೋಮಗಳನ್ನು ಸಮರ್ಪಿಸುವುದಕ್ಕೆ ಕುಟುಂಬ ಸಮೇತವಾಗಿ ಬರ್ತಾ ಇದ್ರು ದೇವರ ಆಲಯಕ್ಕೆ. ಆದರೆ ಆಕೆಗೆ ದುಃಖ ಇತ್ತು ಒಳಗಡೆ. ಅನ್ನಳಿಗೆ ದುಃಖ ಇರಲಿಲ್ವಾ? ಮಕ್ಕಳಿಲ್ಲ ಅನ್ನೋ ಫೀಲಿಂಗ್ ಇರಲಿಲ್ವಾ? ಇತ್ತು. ಗರ್ಭ ಖಾಲಿ ಆಗಿತ್ತು, ತಾಳ್ಕೊಳ್ಳಲಾರ್ದ ವೇದನೆ ಒಳಗಿತ್ತು. ಆದರೆ ಏನು ಮಾಡೋದು? ಏನು ಹೇಳ್ತದೆ ವಾಕ್ಯ? ಯೆಹೋವನು ಆಕೆಗೆ ಮಕ್ಕಳನ್ನು ಕೊಡಲಿಲ್ಲವಾದ್ದರಿಂದ ಆಕೆಗೆ ಒಂದು ಭಾಗ ಮಾತ್ರ ಸಿಕ್ಕುತ್ತಿತ್ತು ಅಂತ ವಾಕ್ಯ ಹೇಳ್ತದೆ. ಹಲ್ಲೆಲೂಯ, ಹಲ್ಲೆಲೂಯ. ಪೆನ್ನಿನಳು ಪ್ರತಿ ಸಾರಿ ಆಕೆಯನ್ನ ಕೆಣಕಿ ಮಾತನಾಡ್ತಾ ಇದ್ದಂತ ವಾಕ್ಯ ಹೇಳ್ತದೆ. ಆಕೆ ಕೆಣಕಿ ಮಾತನಾಡುವಾಗ ಈಕೆ ಹೃದಯ ಒಡೆಯಲ್ಪಟ್ಟದ ಇಲ್ವಾ ರೀ? ಒಡೆಯಲ್ಪಟ್ಟದೆ. ಆಕೆ ನೋಯಿಸುವಾಗೆಲ್ಲ ಈಕೆ ಹೃದಯ ನೊಂದದ ಇಲ್ರಿ? ನೊಂದದೆ. ಆಕೆ ಮಾತನಾಡುವಾಗೆಲ್ಲ ಈಕೆ ಅತ್ತಾಳ ಇಲ್ರಿ? ಅತ್ತಾಳ್ರಿ. ಹಲ್ಲೆಲೂಯ. ಬಹು ದುಃಖ ಪಡ್ತಾ ಇದ್ಲು ಅನ್ನಳು, ಆದರೆ ದುಃಖಕ್ಕೆ ಪ್ರತಿಫಲ ಎಲ್ಲಿಯೂ ಕಾಣಲಿಲ್ಲ. ಹಲ್ಲೆಲೂಯ, ಹಲ್ಲೆಲೂಯ.
ಹಾಲೆಲೂಯ. ಆಕೆ ಪ್ರತಿ ಸಾರಿ ಕೆಣಕಿ ಮಾತನಾಡುವಾಗ, ಪ್ರತಿ ಸಾರಿ ನೋಯಿಸಿ ಮಾತನಾಡುವಾಗ ಆಕೆಯ ಒಳಗಡೆ ಒಂದು ವೇದನೆ ಬರ್ತಾ ಇತ್ತು, ನೋವು ತುಂಬಿಕೊಳ್ತಾ ಇತ್ತು. ಯಾರಿಗೆ ಹೇಳಿದ್ರು ಸಮಾಧಾನ ಸಿಗ್ತಾ ಇಲ್ಲ. ಗಂಡನ್ ಮಾತ್ರ ಅತಿಯಾಗಿ ಹೇಳ್ತಾ ಇದ್ದು, ಅಯ್ಯೋ ಅಣ್ಣ ನೀನು ಯಾಕೆ ಹೇಳ್ತೀಯ, ನಾನು ನಿನಗೆ 10 ಮಂದಿ ಮಕ್ಕಳಿಗಿಂತಲೂ ಅಧಿಕವಾಗಿದ್ದೀನಲ್ಲ, ನೀನು ಅಳೋದೇಕೆ, ಉಣ್ಣದಿರುವುದೇಕೆ, ಊಟ ಮಾಡು, ಸಂತೋಷವಾಗಿರು, ನಾನು ನಿನಗೆ 10 ಜನ ಮಕ್ಕಳಿಗಿಂತಲೂ ಅಧಿಕವಾಗಿದ್ದೇನಂತ. ಸಮಾಧಾನ ಸಿಗ್ಲಿಲ್ರಿ. ಹಾಲೆಲೂಯ, ಹಾಲೆಲೂಯ. ಸಮಾಧಾನ ಒಳಗಡೆ ನಿಜವಾದ ಸಮಾಧಾನ ಬರಬೇಕಂದ್ರೆ ನಿಜವಾಗ್ಲೂ ಸಮಾಧಾನ ಕೊಡುವ ಕರ್ತನು ಒಳಗಡೆ ಇದ್ದಾಗ ಮಾತ್ರ ಸಮಾಧಾನ ಬರ್ತದೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಹೀಗೆ ಆಕೆ ಮತ್ತೆ ಪ್ರಾರ್ಥನೆ ಮಾಡಲಿಕ್ಕೆ ಪ್ರತಿ ಸಾರಿ ಬರ್ತಾ ಇದ್ಲು. ಆಕೆ ಆರಾಧನೆ ಮಾಡಿದಾಳ ಇಲ್ರಿ? ಮಾಡಿದ್ದಾಳೆ. ಆಕೆ ಪ್ರಾರ್ಥನೆ ಮಾಡಿದ್ಲಾ ಇಲ್ವಾ? ಮಾಡಿದಾಳೆ. ಹಾಲೆಲೂಯ, ಹಾಲೆಲೂಯ. ಎಲ್ಲರಿಗೂ ಗೊತ್ತಿತ್ತು ಆಕೆಗೆ ಮಕ್ಕಳೇ ಇಲ್ಲ ಅನ್ನೋದು. ಆಮೇನ್. ಹಾಲೆಲೂಯ, ಹಾಲೆಲೂಯ. ಆದರೆ ಈ ಸಾರಿ ಬರುವಾಗ ಮಾತ್ರ ಆಕೆ ಹೃದಯ ಫುಲ್ಲು ಒಡೆಯಲ್ಪಟ್ಟಿತ್ರಿ. ಹಾಲೆಲೂಯ. ಆಕೆಯ ಫುಲ್ ಹೃದಯ ಒಡೆಯಲ್ಪಟ್ಟವಳಾಗಿ ಬಂದು ಕರ್ತನ ಸನ್ನಿಧಿಯಲ್ಲಿ ಅಳೋದಕ್ಕೆ ಪ್ರಾರಂಭ ಮಾಡ್ತಾಳೆ. ಹಾಲೆಲೂಯ. ಅದಕ್ಕಿಂತ ಮುಂಚೆ ಕೂಡ ಹತ್ತಿರ್ಬೋದು, ದೇವರೇ ಕೊಟ್ಟರೆ ಕೊಡು, ಬಿಟ್ಟರೆ ಬಿಡು, ನಿನಗೆ ಸ್ತೋತ್ರ ಅಂತ ಹೇಳಿರ್ಬೋದು. ಆದರೆ ಈ ಸರಿ ಬಂದಾಗ ಮಾತ್ರ ಆಕೆಯ ಪ್ರಾರ್ಥನೆ ಚೇಂಜ್ ಆಗಿದೆ ರೀ. ಹಾಲೆಲೂಯ. ಆಕೆಯ ಹೃದಯದಲ್ಲಿರುವಂಥ ವೇದನೆ ಹೆಚ್ಚಾಗಿದೆ. ಆ ವೇದನೆ ಈಕೆಯ ಪ್ರಾರ್ಥನೆಯನ್ನು ಬದಲಾವಣೆ ಮಾಡುವಂತೆ ಮಾಡಿದೆ. ಹಾಲೆಲೂಯ, ಹಾಲೆಲೂಯ. ಹಾಗೆ ನಾವು ಕೆಳಗಿನ ವಾಕ್ಯವನ್ನು ಓದಿಕೊಳ್ಳೋಣ. 10ನೇ ವಚನವನ್ನು ಓದಿಕೊಳ್ಳೋಣ ಪ್ರಿಯರೇ. ಬಹು ದುಃಖದಿಂದ ಕಣ್ಣೀರು ಸುರಿಸುತ್ತಾ ಯೆಹೋವನನ್ನು ಕುರಿತು, ಸೇನಾಧೀಶ್ವರನಾದ ಯೆಹೋವನೇ, ನಿನ್ನ ದಾಸಿಯ ದುಃಖವನ್ನು ಪರಂಬರಿಸು. ನನ್ನನ್ನು ತಿರಸ್ಕರಿಸದೆ ಕನಿಕರವಿಟ್ಟು ನನಗೊಬ್ಬ ಮಗನನ್ನು ಕೊಡಬೇಕು. ಅವನು ಜೀವದಿಂದಿರುವ ತನಕ ನಿನ್ನವನಾಗಿಯೇ ಇರುವ ಹಾಗೆ ನಿನಗೆ ಪ್ರತಿಷ್ಠಿಸಿ ಕೊಡುವೆನು. ಅವನ ತಲೆಯ ಮೇಲೆ ಕ್ಷೌರ ಕತ್ತಿಯನ್ನು ಬರಗೊಡುವುದಿಲ್ಲ ಎಂದು ಪ್ರಾರ್ಥಿಸಿ ಹರಿಕೆ ಮಾಡಿದಳು. ಆಮೇನ್. ಹಾಲೆಲೂಯ, ಹಾಲೆಲೂಯ. ಇವಾಗ ಏನಾಗ್ತದೆ ರೀ? ನಿರ್ದಿಷ್ಟವಾದ ಪ್ರಾರ್ಥನೆಗೆ ಆಕೆಯನ್ನು ಕರೆದುಕೊಂಡು ಬಂದು ದೇವರು ನಿಲ್ಲಿಸಿದ್ದಾನೆ. ಹಾಲೆಲೂಯ, ಹಾಲೆಲೂಯ. ಆಕೆ ಇದುವರೆಗೂ ಬರ್ತಾ ಇದ್ಲು, ದೇವರೇ ನೀನು ಕೊಟ್ಟರೆ ಕೊಡು, ಬಿಟ್ಟರೆ ಬಿಡು, ನೀನೆಲ್ಲವನ್ನ ನೋಡಿದ್ದೀಯ, ನಿನಗೆಲ್ಲ ಗೊತ್ತು, ನೀನೆಲ್ಲವನ್ನ ಬಲ್ಲವನು, ನೀನೆಲ್ಲವನ್ನ ತಿಳಿದವನು ಅಂತೇಳಿ ಪ್ರಾರ್ಥನೆ ಮಾಡ್ತಿದ್ಲು. ಆದರೆ ಈಗ ಮಾತ್ರ ನಿರ್ದಿಷ್ಟವಾದ ಕಡೆಗೆ, ನಿರ್ದಿಷ್ಟವಾದ ಪ್ರಾರ್ಥನೆಯ ಕಡೆಗೆ, ನಿರ್ದಿಷ್ಟವಾಗಿ ಕುಳಿತು ಬೇಕೇ ಬೇಕಂತೇಳಿ ಪ್ರಾರ್ಥಿಸೋದಕ್ಕೆ ಪ್ರಾರಂಭ ಮಾಡ್ದೋಳ್ರಿ. ಹಾಲೆಲೂಯ, ಹಾಲೆಲೂಯ. ಆಕೆ ಕೇಳಿಕೊಂಡ್ಲು, ನನಗೊಬ್ಬ ಮಗನನ್ನು ಕೊಡು. ಏನು ಬೇಕು? ನನಗೊಬ್ಬ ಮಗನನ್ನು ಬೇಕು ಸ್ವಾಮಿ, ಒಬ್ಬ ಮಗನನ್ನು ಕೊಡು ಸಾಕು, ಈ ಬಂಜೆ ಎನ್ನುವ ಪದ ತೆಗೆ ಸಾಕು. ಹಾಲೆಲೂಯ, ಹಾಲೆಲೂಯ. ಅಲ್ಲಿವರೆಗೂ ಆಕೆಯನ್ನು ಭಾಳ ಜನ ಹೇಳ್ಸಿರ್ಬೋದು, ನೀವು ವರ್ಷ ವರ್ಷ ಹೋಗ್ತೀಯ ದೇವರ ಆಲಯಕ್ಕೆ, ವರ್ಷ ವರ್ಷ ಕುಟುಂಬವಾಗಿ ಹೋಗ್ತೀರಿ ದೇವರ ಆಲಯಕ್ಕೆ, ಏನು ಲಾಭ ಅನ್ನ, ಏನು ಸಿಗ್ಲಿಲ್ವಲ್ಲ, ನಿನಗೊಬ್ಬ ಮಗನಿರ್ಲಲ್ಲ, ನಿನಗೊಂದು ಸಂತಾನ ಭಾಗ್ಯವಿಲ್ಲಲ್ಲ ಅಂತೇಳಿ ಬಹಳ ಜನ ಆಕೆಯನ್ನು ನಿಂದಿಸಿರ್ಬೋದು. ಆದಾಗಲೂ ಆಕೆ ಹೃದಯ ಒಡೆಯಲ್ಪಟ್ಟು ಆವಾಗ ಆವಾಗಲೂ ಕೂಡ ಸಮಾಧಾನ ಹೊಂದಿರ್ಬೋದು. ಆದರೆ ಇವಾಗ ಇಲ್ಲಿ ಬರುವಾಗ ಆಕೆಗೆ ಸಮಾಧಾನ ಇಲ್ಲ. ಆಕೆಗೆ ಒಂದು ಏನು ಹೇಳ್ತಾರೆ ಅದನ್ನ ಸಹಿಸ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ, ಅದನ್ನ ತಾಳಿಕೊಳ್ಳಿಕ್ಕೆ ಆಗ್ತಾ ಇಲ್ಲ. ಈಗ ಮತ್ತೆ ಜಾಸ್ತಿ ಆಯ್ತು ಆಕೆಯ ರೋದನೆ, ಈಗ ಜಾಸ್ತಿ ಆಯ್ತು ಆಕೆಯ ದುಃಖ, ಈಗ ಹೆಚ್ಚಾಯ್ತು ಆಕೆ ಒಳಗಡೆ ದಾಹ, ನನಗೆ ಬೇಕೇ ಬೇಕೆನ್ನುವಂಥ ಜಿದ್ದು ಅಂತ ಹೇಳ್ತಾರಲ್ಲ, ಅದು ಹೆಚ್ಚಾಯ್ತು ಈಕೆಗೆ. ಹಾಲೆಲೂಯ, ಹಾಲೆಲೂಯ. ನಿಮ್ಮನ್ನು ಭಾಳ ಜನ ಹೇಳ್ಬೋದು, ನೀವು ಪ್ರೇಯರ್ಗೆ ಹೋಗ್ತೀರಿ, ನಿಮ್ಮ ಜೀವಿತ ಇದ್ದಂಗೆ ಐತೆ, ನಿಮ್ಮ ಜೀವಿತ ಇನ್ನೂ ಬದಲಾವಣೆ ಆಗಿಲ್ಲ ಹೇಳ್ಬೋದು. ನೀವು ದುಃಖ ಪಡೋದು ಅಲ್ಲಿ ಅಲ್ಲ, ದುಃಖ ಪಡಬೇಕಾದದ್ದು ದೇವರ ಸನ್ನಿಧಿಯಲ್ಲಿ. ಜನರು ನೋವಿಸುವಾಗ ದುಃಖ ಪಡಬೇಕಾದದ್ದು ಜನರ ಮುಂದೆ ಹೋಗಿ ಅಲ್ಲ. ಅವರು ನಿಮಗೆ ಪರಿಪೂರ್ಣ ಬಿಡುಗಡೆ ಕೊಡುವುದಕ್ಕೆ ಶಕ್ತರಲ್ಲ, ಪರಿಪೂರ್ಣವಾಗಿ ನಿಮಗೆ ಸೊಲ್ಯೂಷನ್ ಕೊಡಲಿಕ್ಕೆ ಅವರಿಂದ ಆಗೋದಿಲ್ಲ. ಪರಿಪೂರ್ಣವಾಗಿ ಸ್ವಸ್ಥತೆ ಕೊಡುವುದಕ್ಕೂ, ಪರಿಪೂರ್ಣವಾಗಿ ಬಿಡುಗಡೆ ಕೊಡುವುದಕ್ಕೂ, ಪರಿಪೂರ್ಣವಾಗಿ ಸಾಂತ್ವನ ಹೇಳಿ ಸಂತೈಸಿ ಅಪ್ಪಿಕೊಳ್ಳುವುದಕ್ಕೂ ಶಕ್ತನಾದ ದೇವರೊಬ್ಬನಿದ್ದಾನೆ. ಅಲ್ಲಿ ಬಂದಾಗ ಮಾತ್ರ ಪರಿಪೂರ್ಣವಾದ ಬಿಡುಗಡೆ ಸಿಗುವಂಥದ್ದಾಗಿದೆ. ಹಾಲೆಲೂಯ, ಹಾಲೆಲೂಯ. ನಾವೆಲ್ಲೋ ಹೋಗಿ ಹತ್ರ ನಿನಗೆ ಸಾಂತ್ವನ ಸಿಗೋದಿಲ್ಲ ತಾಯಿ, ನೀನು ಎಲ್ಲೋ ಹೋಗಿ ಹತ್ರ ಸಾಂತ್ವನ ಸಿಗೋದಿಲ್ಲ ಅಮ್ಮ. ಈಗೋ ನೀನು ಅಳುವವನ ಮುಂದೆ ಹತ್ತಾಗ ಮಾತ್ರ ಬಿಡುಗಡೆ. ಹಾಲೆಲೂಯ, ಹಾಲೆಲೂಯ,
ಹಾಲೆಲೂಯ. ನಿನ್ನ ಮಕ್ಕಳ ಕುರಿತು ಹೋಗಿ ನೀನು ಬೇರೆಯವರ ಮುಂದೆ ಆಳ್ತೀಯೇನು? ನೀನು ಇರೋ ತನಕ ಮಾತ್ರ ನಿನ್ನ ಕಣ್ಣೀರೋರಿಸುವ ನೆಪ ಮಾತ್ರ ಅದು, ನಿನ್ನ ಕಣ್ಣೀರೋರಿಸುವ ಥರ ಆ್ಯಕ್ಟಿಂಗ್ ಮಾತ್ರ ಅದು. ಆದರೆ ನೀನು ಹೊರಗಡೆ ಹೋದಾಗ ಮತ್ತೆ ನಿನ್ನನ್ನು ನಿಂದಿಸಿ ಮಾತನಾಡ್ತಾರೆ, ಮತ್ತೆ ನಿನ್ನನ್ನು ತಿರಸ್ಕಾರದಿಂದ ಮಾತಾಡ್ತಾರೆ, ಮತ್ತೆ ನಿನ್ನನ್ನು ಅವಮಾನಿಸಿ ಮಾತಾಡ್ತಾರೆ. ಆದರೆ ದೇವರ ಮುಂದೆ ನಿನ್ನ ದುಃಖವನ್ನು ಬೈದ್ರೆ, ದೇವರ ಮುಂದೆ ನಿನ್ನ ಮನವ್ಯತೆಯನ್ನು ಬಿಚ್ಚಿಡೋದಾದ್ರೆ ದೇವರು ನಿಂದಿಸುವುದಿಲ್ಲ ತಾಯಿ. ದೇವರು ನಿನ್ನನ್ನು ಈಗ ತಿರಸ್ಕರಿಸೋದಿಲ್ಲ. ನಿನ್ನನ್ನು ತಿರಸ್ಕರಿಸದೆ ಆಕೆ ಹೇಳ್ತಾಳೆ, ನನ್ನನ್ನು ತಿರಸ್ಕರಿಸದೆ, ಅದರ ಅರ್ಥ ಆಕೆ ತಿರಸ್ಕಾರ ಹೊಂದಿದ್ದಾಳೆ. ಹಾಲೆಲೂಯ, ಹಾಲೆಲೂಯ. ಬಹಳ ಸ್ಥಳದಲ್ಲಿ ಆಕೆ ತಿರಸ್ಕಾರ ಹೊಂದಿದ್ದಾಳೆ. ಅದಕ್ಕೆ ಆಕೆ ಹೇಳ್ತಾಳೆ, ದೇವರೇ ನನ್ನನ್ನು ತಿರಸ್ಕರಿಸದೆ ನನಗೊಬ್ಬ ಮಗನನ್ನು ಕೊಡು. ಹಾಲೆಲೂಯ, ಹಾಲೆಲೂಯ. ಅಲ್ಲಿ ಆಕೆಯ ಗರ್ಭ ಖಾಲಿ ಆಗಿದೆ. ಇಲ್ಲಿ ನಿಮ್ಮ ಪರಿಸ್ಥಿತಿ ಖಾಲಿ ಆಗಿರ್ಬೋದು, ಇಲ್ಲಿ ನಿಮ್ಮ ಜೀವಿತ ಖಾಲಿ ಆಗಿರಬಹುದು, ಇಲ್ಲಿ ನಿಮ್ಮ ಅಗತ್ಯತೆಗಳು ಕೊರತೆಯಾಗಿ ಕಾಣಿಸ್ತಾ ಇರ್ಬೋದು, ಕೊರತೆಗಳು ತುಂಬಿ ಹೊರಸುರಿಸ್ತಾ ಇರ್ಬೋದು. ಅದರ ಮುಂದೆ ನೀನು ನಿಂತ ಹೇಳು, ಇಗೋ ದೇವರು ತುಂಬಿಸುವವನ ಮುಂದೆ ನಾನಿದ್ದೇನೆ. ಆತನು ನನಗೆ ಬಿಡುಗಡೆ ಕೊಡ್ತಾನೆ, ಆತನು ನನ್ನ ಮೊರೆಯನ್ನ ಕೇಳ್ತಾನೆ. ಆತನು ಮನುಷ್ಯನ ಹಾಗೆ ಎರಡು ಮಾತಿನವನಲ್ಲ. ಇಗೋ ಒಂದು ಸಾರಿ ಆತನಿಂದ ಬಂದಂತ ಮಾತು ತಪ್ಪೋದಿಲ್ಲ. ಆತನ ವಾಗ್ದಾನ ಇದಾಗಿದೆ, ನಾನು ನಿಮ್ಮನ್ನ ಎಲ್ಲಾ ಜನಾಂಗಗಳಿಗಿಂತಲೂ ಮೇಲಾಗಿಡುವೆನೆಂದೇಳಿ. ಹಾಲೆಲೂಯ, ಹಾಲೆಲೂಯ. ಆತನ ಮಾತು ತಪ್ಪಿ ಹೋಗೋದಿಲ್ಲ. ಆತನು ಮನುಷ್ಯನ ಹಾಗೆ ಇಲ್ಲಿ ಒಂದು ಮಾತು ಹೇಳಿ ಹೊರಗೆ ಹೋದಾಗ ಮತ್ತೊಂದು ಮಾತಾಡ್ಲಿಕ್ಕೆ ಆತನ ಮನುಷ್ಯನಲ್ಲ ಪ್ರಿಯರೇ. ಹಾಲೆಲೂಯ, ಹಾಲೆಲೂಯ. ಪ್ರಾರ್ಥನೆಯಿಂದ ಹೊಂದಿಕೊಳ್ಳೋದಕ್ಕೆ ಸಿದ್ಧರಾಗೋಣವೇ. ಹಾಲೆಲೂಯ, ಹಾಲೆಲೂಯ. ಸಾಧಾರಣವಾಗಿ ನಿನ್ನ ಶಕ್ತಿಯಲ್ಲಿಯೋ ಸಾಮರ್ಥ್ಯದಲ್ಲಿಯೋ ದುಡಿಬಹುದು. ಅದು ನಿನ್ನನ್ನು ದೇವರಿಂದ ಒದಗಿಸಲ್ಪಟ್ಟ ರೀತಿಯಲ್ಲಿ ತೃಪ್ತಿ ಕೊಡೋದಕ್ಕೆ ಅಸಾಧ್ಯ. ಹಾಲೆಲೂಯ, ಹಾಲೆಲೂಯ. ದೇವರಿಂದ ಏನೆಲ್ಲ ಬರ್ತದೋ ಅದು ಸಾಕ್ಷಿಯಾಗಿ ಕೊನೆಯವರೆಗೂ ನಿಲ್ತದೆ ರೀ. ಆಮೇಲೆ ಹಾಲೆಲೂಯ, ಹಾಲೆಲೂಯ. ಆಕೆ 27ನೇ ವಚನಕ್ಕೆ ನಾವು ಬರುವಾಗ ಹೀಗೆ ಹೇಳ್ತಾಳೆ, ಏಲಿ ಯಾಜಕನ ಮುಂದೆ ಬಂದು, ಈಗೋ ಪ್ರಾರ್ಥನೆಯ ಫಲವಾಗಿ ದೊರೆತ ಮಗನು ಇವನು. ಹಾಲೆಲೂಯ, ಹಾಲೆಲೂಯ. ನಮ್ಮ ಒಳಗಡೆ ಒಂದು ಬರ್ಬೇಕ್ರಿ. ಈಗೋ ಪ್ರಾರ್ಥನೆಯಿಂದ ಹೊಂದಿಕೊಂಡದ್ದು ಅದು ಸಾಕ್ಷಿಯಾಗಿ ಮಾರ್ಪಡ್ತದೆ, ಚರಿತ್ರೆಯನ್ನು ಸೃಷ್ಟಿಸುತ್ತದೆ, ಚರಿತ್ರೆಯಲ್ಲಿ ನಿಲ್ಲುತ್ತದೆ ಪ್ರಿಯರೇ. ಹಾಲೆಲೂಯ, ಹಾಲೆಲೂಯ. ಚರಿತ್ರೆಯಲ್ಲಿ ನಿಲ್ಬೇಕಾ ನಿನ್ನ ಕುಟುಂಬ, ಚರಿತ್ರೆಯಲ್ಲಿ ನಿಲ್ಬೇಕಾ ನಿನ್ನ ಭವಿಷ್ಯತ್ತು, ಚರಿತ್ರೆಯಲ್ಲಿ ನಿಲ್ಬೇಕಾ ನಿನ್ನ ಸಂತತಿ. ಪ್ರಾರ್ಥನೆಯಲ್ಲಿ ಹೊಂದಿಕೋ, ಪ್ರಾರ್ಥನೆಯಲ್ಲಿ ನಿಂತುಕೋ. ಪ್ರಾರ್ಥನೆಯಿಂದ ಪಡೆದದ್ದೆಲ್ಲವೂ ಚರಿತ್ರೆಯನ್ನು ಉಂಟು ಮಾಡುವಂಥದ್ದಾಗಿದೆ. ಹಾಲೆಲೂಯ, ಹಾಲೆಲೂಯ. ಮನುಷ್ಯನ ಬಳಿ ನಿಂದೆ ಮಾತ್ರ ಸಿಗ್ತದೆ, ಮನುಷ್ಯನ ಬಳಿ ತಿರಸ್ಕಾರ ಮಾತ್ರ ಸಿಗ್ತದೆ, ಮನುಷ್ಯನ ಬಳಿ ಅವಮಾನ ಮಾತ್ರ ಸಿಗ್ತದೆ, ಮನುಷ್ಯನ ಬಳಿ ಈಗ ಮಾತನಾಡುವ ಮಾತು ಸಿಗ್ತದೆ. ದೇವರು ಅವು ಎಲ್ಲವುಗಳಿಂದ ಬಿಡಿಸುವ ದೇವರಾಗಿದ್ದಾನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ದೇವ, ನಾವು ಹೇಳೋಣ, ಸ್ವಾಮಿ ಇಷ್ಟು ವರ್ಷ ಬಂದಿದ್ದೇನೆ, ನಿರ್ದಿಷ್ಟವಾಗಿ ಕೇಳಿಕೊಳ್ಳುವುದನ್ನು ಮರೆತು ಹೋಗಿದ್ದೇನೆ. ಈಗ ಬಂದಿದೆ ನಾನು ನಿರ್ದಿಷ್ಟವಾಗಿ ಕೇಳಿಕೊಳ್ಳುವ ಸಮಯ. ಈಗ ನಿರ್ದಿಷ್ಟತೆಯ ಸಮಯಕ್ಕೆ ನಾನು ಬಂದಿದ್ದೇನೆ, ನಿರ್ದಿಷ್ಟವಾಗಿ ಕೇಳಿಕೊಳ್ಳುವ ಕಾಲಘಟ್ಟಕ್ಕೆ ನಾನು ಇದ್ದೇನೆ ಸ್ವಾಮಿ. ಈಗ ನನಗೆ ಬೇಕು. ಈಗ ಇದುವರೆಗೂ ತಾಳಿಕೊಂಡಿದ್ದೇನೆ, ಇದುವರೆಗೂ ಸಹಿಸಿಕೊಂಡಿದ್ದೇನೆ, ಈಗ ಸಹಿಸಲಿಕ್ಕೆ ಬಲ ಇಲ್ಲ, ಈಗ ಸಹಿಸಲಿಕ್ಕೆ ನನ್ನಿಂದ ಅಸಾಧ್ಯ ಎಂದು ಕೇಳುವಾಗ ಈಗ ಅಸಾಧಾರಣವಾದ ಬಲ, ಈಗ ದೇವರ ಚರಿತ್ರೆಯನ್ನು ಸೃಷ್ಟಿಸುವ ಬಲ ನಿಮ್ಮ ಮೇಲೆ ಸುರಿಸುತ್ತಾನೆ. ಹಾಲೆಲೂಯ, ಹಾಲೆಲೂಯ. ದೇವರೇ, ಚರಿತ್ರೆಯನ್ನು ಓದುವವರಾಗ್ತೀರಾ, ಚರಿತ್ರೆಯನ್ನು ಉಂಟು ಮಾಡುವವರಾಗ್ತೀರಾ? ನಿಮ್ಮನ್ನು ನೀವು ಪರೀಕ್ಷೆ ಮಾಡಿಕೊಳ್ರಿ, ನೀವು ಕೇಳ್ಕೊಳ್ರಿ. ದೇವರೇ, ನಾನು ಬರೀ ಕೇಳೋದೇ ಆಯ್ತಾ ನನ್ನ ಲೈಫು, ಬರೀ ಕೇಳೋದೇನೆ ನನ್ನ ಜೀವಿತ. ಈಗೋ ಅವರಿಗೆ ಅದನ್ನ ಮಾಡಿದನು ದೇವರು, ಈಗೋ ದೇವರು ಇವರಿಗೆ ಇದನ್ನ ಮಾಡಿದನು, ಈಗೋ ನನ್ನಲ್ಲಿ ಏನೂ ಇಲ್ಲ ಅಂತೇಳಿ ಕೇಳಿಕೊಂಡು ಸುಮ್ಮನೆ ಹೋಗೋದ ನನ್ನ ಜೀವಿತ. ಇಲ್ಲ ಇಲ್ಲ, ನಾವು ಸುಮ್ಮನೆ ಹೋಗುವ ಸಂತಾನಕ್ಕೆ ಸಂಬಂಧಪಟ್ಟವರಲ್ಲ. ಈಗೋ ನಾವು ಯೆಹೋವನಿಂದ ಪರಾಕ್ರಮ ಕಾರ್ಯಗಳನ್ನು ನೋಡುತ್ತೇವೆ. ಹಾಲೆಲೂಯ, ಹಾಲೆಲೂಯ. ಈಗೋ ಇವನು ಹೇಳ್ತಾನೆ, ನ್ಯಾಯಸ್ಥಾಪಕರ ಪುಸ್ತಕದಲ್ಲಿ 6ನೇ ಅಧ್ಯಾಯಕ್ಕೆ ಬರುವಾಗ ಅವನಿಗೆ ಒಂದು ಅಸಮಾಧಾನ, ಶತ್ರುವಿನ ಭಯ ಕೂಡಿದವನಾಗಿ ಆ ಒಂದು ದ್ರಾಕ್ಷಿ ಅಲೆಯ ಮಧ್ಯದಲ್ಲಿ ಗೋಧಿಯನ್ನು ಬಡಿಯುತ್ತಿರುವಾಗ ಆತನಿಗೆ ಒಂದು ಪ್ರಶ್ನೆ ಬರ್ತದೆ. ದೇವದೂತನ ಪ್ರಕಟನಾದಾಗ ಅವನ ಒಳಗಡೆ ಒಂದು ಪ್ರಶ್ನೆ ಮೂಡ್ತದೆ. ಈಗೋ ದೇವರು ನಮ್ಮ ಹಿರಿಯರಲ್ಲಿ ಮಾಡಿದ ಕಾರ್ಯಗಳು ಈಗ ಎಲ್ಲಿ? ಬರೇ ಕೇಳಿ ಮುಗಿಸುವುದ ನನ್ನ ಜೀವಿತ, ಶತ್ರುವಿನ ಭಯಲ್ಲಿ ಮುಗಿಸುವುದ ನನ್ನ ಜೀವಿತ. ಆಗ ದೇವರ ಉತ್ತರ ಇದಾಗಿತ್ತು, ಈಗ ನೀನು ನೋಡ್ಲಿಕ್ಕೆ ಮನಸ್ಸುಳ್ಳವನಾಗಿದ್ದೀಯಾ, ನೋಡ್ಲಿಕ್ಕೆ ಮನಸ್ಸುಳ್ಳವಳಾಗಿದ್ದೀಯಾ, ಹಾಗಿದ್ರೆ ಬಾ, ನಾನು ನಿನ್ನನ್ನು ಉಪಯೋಗಿಸುತ್ತೇನೆ.
ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ತೃಪ್ತಿ ಇಲ್ಲದ ಕಡೆಗೆ ಹೋಗ್ಬೇಕ್ರಿ. ಯಾವುದು ವಿಷಯದಲ್ಲಿ ತೃಪ್ತಿ ಬೇಡ ನಮಗೆ, ಆತ್ಮಿಕತೆಯ ವಿಷಯದಲ್ಲಿ ತೃಪ್ತಿ ಬೇಡ ನಮಗೆ. ಇದು ಸಾಕು ಅಂತೇಳಿ ಕುಳಿತುಕೊಳ್ಳೋದು ಬೇಡ ನಮಗೆ. ಈಗ ದಾಹಗೊಳ್ಳೋಣ. ದಿನ ದಿನ ಹೆಚ್ಚಾಗಿ ದಾಹ ಉಳ್ಳವನ ಮೇಲೆ ದೇವರ ಆತ್ಮ ಬಲವಾಗಿ ಹಿಡಿದು ಬರುವಂಥದ್ದಾಗಿದೆ. ನಾವು ಪ್ರಾರ್ಥನೆಯಲ್ಲಿ ಕುಳಿತುಕೊಳ್ಳೋಣ, ದಾಹ ಉಳ್ಳವರಾಗಿ ಕುಳಿತುಕೊಳ್ಳೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಗಿದ್ಯೋನನನ್ನ ದೇವರು ಹೇಳ್ತಾನೆ. ಗಿದ್ಯೋನನ್ನು ಪ್ರಶ್ನೆ ಮಾಡಿದಾಗ ದೇವರ ಆತ್ಮನ ಉತ್ತರ ಇದಾಗಿತ್ತು. ಈಗ ನಾನು ನಿನ್ನನ್ನು ಕರೆದುಕೊಂಡು ಹೋಗಿ, ಈಗ ಯಾವ ಜನರಿಂದಾದರೆ ನೀನು ಹಿಂಸೆಗೆ ಒಳಗಾಗಿದೆಯೋ, ಯಾವ ಜನರಿಂದಾದರೆ ನೀನು ನೋವು ಪಡ್ತಾ ಇದೆಯೋ, ಯಾವ ಜನರಿಗಾದರೆ ನೀನು ಮರೆಯಾಗಿ ಕುಳಿತುಕೊಂಡಿದೆಯೋ, ಅದೇ ಜನರ ಮುಂದೆ ನಿನ್ನನ್ನು ಕರೆದುಕೊಂಡು ಹೋಗಿ ಇಸ್ರಾಯೇಲರಿಗೆ ಬಿಡುಗಡೆಯನ್ನು, ಇಸ್ರಾಯೇಲರಿಗೆ ವಿಮೋಚನೆಯನ್ನು ನಿನ್ನ ಮೂಲಕ ತರುತ್ತೇನೆ. ಬಾಯದಲ್ಲಿ ಕರೀತಾ ಇದ್ದಾನೆ. ಬರಲಿಕ್ಕೆ ಸಿದ್ಧರಾಗುವುದಕ್ಕೆ ಹೇಳೋಣವೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ಬಲ ನಮ್ಮ ಮೇಲಿದೆ ಪ್ರಿಯರೇ. ಆಮೆನ್, ಹಲ್ಲೆಲೂಯಾ. ಯಾವ ವಿಷಯದಲ್ಲಾದರೂ ಇದು ಪ್ರಾರ್ಥನೆಯಿಂದ ಎಂದು ಹೊಂದಿಕೊಂಡದ್ದು ಅದು ಸಾಕ್ಷಿಯಾಗಿ ನಿಲ್ತದೆ ಪ್ರಿಯರೇ. ಆಕೆ ಕೇಳ್ಕೊಂಡದ್ದು ಒಂದು ಮಗನನ್ನು ಕೊಡು ಸಾಕು. ಆತನ ಕೊಟ್ಟದ್ದು ಬರೀ ಮಗನನ್ನಲ್ಲ, ಪ್ರವಾದಿಯನ್ನು ಆತನ ಕೊಟ್ಟನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಕೆ ಖಾಲಿಯಾದ ಗರ್ಭದಲ್ಲಿ ಪ್ರವಾದಿಯನ್ನು ಕಳಿಸಿಕೊಟ್ಟನು. ಆ ಪ್ರವಾದಿ ಚರಿತ್ರೆಯಲ್ಲಿ ಮಿಗಿಲಿದನು ಪ್ರಿಯರೇ. ಆ ಪ್ರವಾದಿ ಜನರ ಮಧ್ಯದಲ್ಲಿ ಬರುವಾಗ ಜನರು ಗಡಗಡ ಎಂದು ನಡುಗುತ್ತಾ ಇದ್ರಂತ ವಾಕ್ಯವು ಹೇಳುತ್ತದೆ. ಈಗ ನೀನು ತಂದಂತ ಸಂದೇಶ ಒಳ್ಳೆಯದೋ, ಅಥವಾ ಈ ಒಂದು ಪಟ್ಟಣಕ್ಕೆ ಒಳ್ಳೆ ಶುಭ ಸಮಾಚಾರವನ್ನು ಯೆಹೋವನಿಂದ ಕೇಳಿಕೊಂಡು ಬಂದಿದೆಯೋ, ಯೆಹೋವನಿಂದ ಕಳಿಸಲ್ಪಟ್ಟಿದೆಯೋ, ಅಥವಾ ಇಲ್ಲಿ ಏನಾದರೂ ನಾಶನವನ್ನು ಉಂಟು ಮಾಡುವುದಕ್ಕೆ ದೇವರು ನಿಮ್ಮನ್ನು ಕಳಿಸಿದ್ದಾನೋ ಎಂದೇಳಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಂದ ಬರುವಂಥ ಎಲ್ಲವೂ ಕೂಡ ಚರಿತ್ರೆಯಲ್ಲಿ ಉಳಿಯುತ್ತದೆ, ಸಾಕ್ಷಿಯಾಗಿ ನಿಲ್ಲುತ್ತದೆ, ನಮ್ಮನ್ನು ಸಾಕ್ಷಿಯಾಗಿ ಮಾಡ್ತದೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಾಧಾರಣವಾಗಿ ಬಂದದ್ದು ಸಾಧಾರಣವಾಗಿ ಹೋಗ್ತದೆ. ಅಸಾಧಾರಣನಾದ ದೇವರಿಂದ ಬಂದದ್ದು ಅಸಾಧಾರಣ ಕಾರ್ಯಗಳನ್ನು ಮಾಡುವಂತೆ ನಿಲ್ಲಿಸುತ್ತದೆ ನಮ್ಮನ್ನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇದು ದೇವರಿಂದ ಮಾತ್ರ ಸಾಧ್ಯ, ದೇವರಿಂದ ಮಾತ್ರ ಸಾಧ್ಯ. ನಾವು ಹೇಳೋಣ, ನಮ್ಮ ಕಣ್ಣೀರುಗಳನ್ನು ವ್ಯರ್ಥವಾಗಿ ಎಲ್ಲೆಲ್ಲೋ ಸುರಿಸಿದ್ರೆ ಅದು ಬುದ್ದಲಿಯಲ್ಲಿ ತುಂಬಿಸುವುದಿಲ್ಲ. ಯೆಹೋವನ ಸನ್ನಿಧಿಯಲ್ಲಿ ಕಣ್ಣೀರನ್ನು ಸುರಿಸುವುದಾದರೆ ಅದು ಬೆಲೆ ಉಳ್ಳದೆಂದು ದೇವರು ಅದನ್ನು ಬುದ್ದಲಿಯಲ್ಲಿ ತುಂಬಿ ಇಡುವವನಾಗಿದ್ದಾನೆ, ಅದನ್ನು ಶೇಖರಣೆ ಮಾಡುವವನಾಗಿದ್ದಾನೆ. ಈಗ ನನ್ನ ಮಗಳು ಸುರಿಸಿದ ಕಣ್ಣೀರು ಇದು ವ್ಯರ್ಥವಾಗುವುದಕ್ಕೆ ಬಿಡೋದಿಲ್ಲ, ಇದು ವ್ಯರ್ಥವಾಗುವುದಕ್ಕೆ ನಾನು ಒಂದು ಕಾಲದಲ್ಲಿಯೂ ಸಹಿಸಿಕೊಳ್ಳೋದಿಲ್ಲ ಅಂದೇಳಿ ಅದನ್ನು ಶೇಖರಣೆ ಮಾಡುವವನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಕುಟುಂಬದ ಪರಿಸ್ಥಿತಿಯನ್ನು ಹೋಗಿ ಯಾರ್ದೋ ಮುಂದೆ ಎಲ್ಲೋ ಹೋಗಿ ಹೇಳ್ಕೊಂಡು ಅಳಬೇಡ ತಾಯಿ, ಬಿಡುಗಡೆ ಸಿಗೋದಿಲ್ಲ. ದೇವರ ಮುಂದೆ ಬಂದಾಗ ದೇವರ ಮುಂದೆ ಮೊಣಕಾಲೂರಿ ನೇರವಾಗಿ ಅಳು. ಈಗ ಸರಿ ಮಾಡುವಾತನು ನೀನೊಬ್ಬನೇ, ನೀನೇ ಇದನ್ನು ಸರಿಪಡಿಸಬಲ್ಲೆ, ಇದನ್ನು ನೀನು ತಿರುಗಿ ರೂಪಿಸಬಲ್ಲೆ, ನಿನ್ನ ಹಸ್ತದಲ್ಲಿ ಒಪ್ಪಿಸಿಕೊಡುತ್ತೇನೆ. ಆಮೆನ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ನಾವು ಮುಂದೆ ಶಕಠರಬ ಶದರಬ ಬಾಬಾ ನಾವು ಮುಂದಿನ ಪುಸ್ತಕದಲ್ಲಿ ಹೋಗೋಣ. ಶದರಬ ಬಾಬಾ ಬಾಬಾ ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ, ಲೂಕನ ಬರೆದ ಸುವಾರ್ತೆ 1ನೇ ಅಧ್ಯಾಯಕ್ಕೆ ನಮ್ಮ ಪುಸ್ತಕವನ್ನು ತಿರುಗಿಸುವವರಾಗಿರೋಣ ಪ್ರಿಯರೇ. ಹಲ್ಲೆಲೂಯಾ. ಇಲ್ಲಿಯೂ ಕೂಡ ಒಂದು ದಂಪತಿ ಪ್ರಾರ್ಥನೆಯಿಂದ ಹೊಂದಿಕೊಂಡಿದ್ದಾಗಿದೆ. ಹಲ್ಲೆಲೂಯಾ. ಇಲ್ಲಿ ಅನ್ನಳು ಪ್ರಾರ್ಥನೆಯಿಂದ ಹೊಂದಿಕೊಂಡಳು. ಅದು ಚರಿತ್ರೆಯಲ್ಲಿ ಚರಿತ್ರೆಗಾರನನ್ನು ತೆಗೆದುಕೊಂಡು ಬಂತು ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾರ್ಥನೆ ಚರಿತ್ರೆಯನ್ನುಂಟು ಮಾಡ್ತದೆ, ಪ್ರಾರ್ಥನೆ ಚರಿತ್ರೆಯಲ್ಲಿ ನಿಲ್ಲಿಸುತ್ತದೆ, ಪ್ರಾರ್ಥನೆ ಚರಿತ್ರೆಯಲ್ಲಿ ತಿರುಗಿ ನೋಡುವಂತೆ ಮಾಡ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ರೀತಿಯಲ್ಲಿ ನಾವು ಇಲ್ಲಿ ವಾಕ್ಯವನ್ನು ಓದಿಕೊಳ್ಳೋಣ. ಇಲ್ಲಿ ಕೂಡ ಒಂದು ದಂಪತಿ ದೇವರಿಂದ ಪ್ರಾರ್ಥನೆ ಮಾಡಿ ಹೊಂದಿಕೊಂಡದನ್ನು ನಾವು ನೋಡುತ್ತೇವೆ. ಶಕಟರ ಬಾಬಾ ಬಾಬಾ ಶಕಟರ ಬಾಬಾ ಸಕಟೇರ ಬಾಬಾ ಬಾಬಾ 8ನೇ ವಚನ. ಹೀಗಿರಲಾಗಿ ಜಕರಿಯನ ವರ್ಗದ ಸರತಿ ಬಂದಾಗ ಅವನು ದೇವರ ಸನ್ನಿಧಿಯಲ್ಲಿ ಯಾಜಕ ಧರ್ಮವನ್ನು ನಡೆಸುತ್ತಿರಲು ದೇವಾಲಯದೊಳಕ್ಕೆ ಹೋಗಿ ಧೂಪವನ್ನು ಅರ್ಪಿಸುವುದು ಯಾಜಕರ ಮರ್ಯಾದೆಯ ಪ್ರಕಾರ ಅವನ ಪಾಲಿಗೆ ಬಂತು. ಧೂಪವನ್ನು ಅರ್ಪಿಸುವ ಹೊತ್ತಿನಲ್ಲಿ ಜನರ ಗುಂಪೆಲ್ಲ ಹೊರಗೆ ನಿಂತು ದೇವರನ್ನು ಪ್ರಾರ್ಥಿಸುತ್ತಿರಲಾಗಿ ಕರ್ತನ ದೂತನು ಧೂಪ ಪೀಠದ ಬಲಗಡೆಯಲ್ಲಿ ನಿಂತುಕೊಂಡವನಾಗಿ ಅವನಿಗೆ ಕಾಣಿಸಿಕೊಂಡನು. ಜಕರಿಯನು ಅವನನ್ನು ಕಂಡು ತತ್ತರಗೊಂಡು ಭಯ ಹಿಡಿದವನಾದನು. ಆದರೆ ಆ ದೂತನು ಅವನಿಗೆ, ಜಕರಿಯ,
ಭಯಪಡಬೇಡ, ನಿನ್ನ ವಿಜ್ಞಾಪನೆ ದೇವರಿಗೆ ಮುಟ್ಟಿತು. ನಿನ್ನ ಹೆಂಡತಿಯಾದ ಎಲಿಜಬೆತಳು ನಿನಗೆ ಒಬ್ಬ ಮಗನನ್ನು ಹೇರುವಳು. ಆಮೇನ್. ಹಲ್ಲೆಲೂಯಾ. ವಿಜ್ಞಾಪನೆ ಎಲ್ಲಿ ಮುಟ್ಟಿದಂತೆ? ದೇವರಿಗೆ ಮುಟ್ಟಿದೆ. ನಾವೊಂದು ಹಾಡಾಡ್ತೀವಲ್ಲ, ಸ್ತುತಿ ಆರಾಧನಾ ಉಪ್ಪರ್ ಜಾತಿ ಆಶೀಷ್ ಲೇಕರ್ ನಿಶ್ಚಯಾತಿ. ಅದು ಉಪ್ಪರೇ ಹೋಗಿಲ್ಲ, ಇನ್ನು ಕೆಳಗೆ ಎಲ್ಲಿಂದ ಬರ್ತದೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ಪ್ರಾರ್ಥನೆ ಮೇಲಂತಸ್ತನ್ನೇ ಏರಿ ಹೋಗಿಲ್ಲ. ನಮ್ಮ ಪ್ರಾರ್ಥನೆ ಈ ಒಂದು ಛತ್ತನ್ನೇ ದಾಟಿ ಹೋಗಿಲ್ಲ. ಅಥವಾ ಈ ಒಂದು ಏನು ಹೇಳ್ತಾರೆ, ಈ ಒಂದು ಹಲ್ಲೆಲೂಯಾ, ಈ ಒಂದು ಮೇಲಿಂದ ಇರುವಂಥ ಈ ಅಂತಸ್ತನ್ನು ದಾಟಿ ಹೋಗಿಲ್ಲ. ಈ ಮೇಲಿರುವಂಥ ಈ ಚಾವಣಿಯನ್ನು ದಾಟಿ ಹೋಗಿಲ್ಲ. ಉತ್ತರವನ್ನು ಎಲ್ಲಿಂದ ತೆಗೆದುಕೊಂಡು ಬರ್ತದೆ? ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾರ್ಥನೆ ದಾಟಿ ಹೋಗುವಂಥದ್ದಾಗಿದೆ ರೀ. ಹಲ್ಲೆಲೂಯಾ. ಪ್ರಾರ್ಥನೆ ಏರಿ ಹೋಗುವಂಥದ್ದಾಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನನಗೆ ರಾತ್ರಿ ಇದನ್ನು ಮಾತನಾಡುವಾಗ ನಂಗೆ ಹೃದಯ ಭಾಳ ಖುಷಿಯಾಗಿತ್ತು ರೀ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನನಗೆ ಸ್ವಲ್ಪ ಭಾಷೆಗಳಂದರೆ ಭಾಳ ಇಷ್ಟ. ಅಂದರೆ ಎಲ್ಲ ಭಾಷೆಯಲ್ಲಿ ಮಾತಾಡ್ಬೇಕಂತ ಇಷ್ಟಪಡ್ತೀನಿ, ಆದರೆ ಓದಕ್ಕೆ ಬರಲ್ಲಲ್ವ, ಅದಕ್ಕೆ ಕಷ್ಟ ಆಗ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದರೂ ನನ್ನ ಒಂದು ಜಿದ್ದೇನು ಗೊತ್ತಾ, ನಾನೊಂದು ಪ್ರಾರ್ಥನೆ ಏನು ಗೊತ್ತಾ, ದೇವರೇ ನೀನು ಎಲ್ಲ ಭಾಷೆ ಬಲ್ಲವನು, ನೀನು ನನ್ನೊಳಗಡೆ ಇದ್ದೀಯ, ಹಂಗಿದ್ರೆ ನಂಗೆ ಬರ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಇದನ್ನು ಒಳಗಡೆ ಹಿಂದಿಯಲ್ಲಿ ಮಾತಾಡ್ಕೊಳ್ತಾ ಇದ್ದೆ. ಈ ವಾಕ್ಯನ ರಾತ್ರಿ ಹಿಂದಿಯಲ್ಲಿ ಮಾತಾಡ್ಕೊಳ್ತಾ ಇದ್ದೆ. ನನ್ನ ಒಳಗಡೆ ಆ ಒಳಗಡೆ ಇರುವ ಆತ್ಮನೊಂದಿಗೆ ನಾನು ಹಿಂದಿಯಲ್ಲಿ ಮಾತಾಡ್ತಾ ಇದ್ದೆ. ಆತ ನನ್ನೊಟ್ಟಿಗೆ ಮಾತನಾಡ್ತಾ ಇದ್ದೆ. ನಾನು ಆಮೇನಂತಿದ್ದೆ, ಅದನ್ನು ಮತ್ತೆ ನಾನು ರಿಪೀಟ್ ಮಾಡ್ತಾ ಇದ್ದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾರ್ಥನೆ ಮೇಲೆ ಏರಿ ಹೋಗಿಲ್ಲ ಅಂದರೆ ಉತ್ತರ ಎಲ್ಲಿಂದ ಬರ್ತದೆ? ಆದರೆ ಇವರು ಪ್ರಾರ್ಥನೆ ಮಾಡಿದವರು ಮರ್ತೋಗ್ಬಿಟ್ಟಾರ್ರಿ. ಹಲ್ಲೆಲೂಯಾ. ಎಲಿಜಬೆತ್ ಜಕರ್ಯನು ಮರ್ತೋಗ್ಬಿಟ್ಟಿದ್ದಾರೆ ಪ್ರಾರ್ಥನೆ ಮಾಡಿ. ಈಗ ನಮಗೆ ವಯಸ್ಸಾಯಿತು, ಈಗ ನಮ್ಮ ಬಲ ಇಲ್ಲ, ನಮಗೆ ಬಲ ಇಲ್ಲ. ಮಕ್ಕಳನ್ನು ಎತ್ತರೂ ಕೂಡ ಅವ್ರನ್ನ ಸಾಕಿ ಸಲಹಬೇಕಾದಂಥ ಯೌವನ ನಮಗೀಗಿಲ್ಲ. ಪ್ರಾರ್ಥನೆ ಮಾಡೋದನ್ನು ನಿಲ್ಲಿಸಿದ್ದಾರೆ, ಮರ್ತೋಗಿದ್ದಾರೆ. ಆದರೆ ಮತ್ತೆ ದೇವರ ಸೇವೆಗೆ, ಅಂದರೆ ಆ ದೇವರ ಸೇವೆಯಲ್ಲಿ ಪ್ರತಿ ಒಬ್ಬೊಬ್ಬರಿಗೆ ಅವರವರದಾದಂಥ ಸಮಯ ಬರ್ತಾ ಇತ್ತು. ಆ ವರ್ಗಗಳ ಪ್ರಕಾರವಾಗಿ ಇವನಿಗೆ ಆ ಒಂದು ವರ್ಷದಲ್ಲಿ ಇವನು ಹೋಗಿ ಆ ಯಜ್ಞವನ್ನು ಅರ್ಪಿಸುವ ಸಮಯದಲ್ಲಿ ದೇವದೂತನ ಬಲಗಡೆಯಲ್ಲಿ ನಿಂತುಕೊಂಡು ಹೇಳ್ತಾನೆ, ಜಕರ್ಯ, ನಿನ್ನ ಪ್ರಾರ್ಥನೆ ವಿಜ್ಞಾಪನೆಗಳು ದೇವರ ಬಳಿಗೆ ಏರಿ ಬಂದದೆ. ಈಗೋ ನಿನ್ನ ಹೆಂಡತಿಯಾದ ಎಲಿಜಬೆತ್ತಳಿಗೆ ಮಗನು ಹುಟ್ಟುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರಿಂದ ಉತ್ತರ ಬಂದಾಗ ಕೆಲವೊಬ್ರು ಬೇಗ ರಿಸೀವ್ ಮಾಡ್ಕೊಳ್ಳಲ್ಲ, ಕೆಲವೊಬ್ರು ಬೇಗ ನಂಬಿ ಬಿಡೋದಿಲ್ಲ. ನೋಡ್ರಿ, ಸುಳ್ಳು ಮೋಸ ಮಾಡೋರು ಮಾತ್ರ ಬೇಗ ಕ್ಯಾಚ್ ಮಾಡ್ತಾರೆ ನಮ್ಮ ಜನ. ದೇವರಿಂದ ಬರುವಂಥ ಮಾತು ಅಥವಾ ಸತ್ಯವಾದ ಮಾತನ್ನು ಅರಗಿಸ್ಕೊಳ್ಳೋಕ್ಕೆ, ಸಹಿಸ್ಕೊಳ್ಳೋಕ್ಕೆ ಅಥವಾ ಅದನ್ನು ಒಪ್ಪಿಕೊಳ್ಳೋಕ್ಕೆ ಭಾಳ ತಡವರಿಸ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆವಾಗಲೂ ಕೂಡ ಕೆಲವೊಂದು ತೊಂದರೆಗಳು ಉಂಟಾಗ್ತದೆ. ಆಮೇನ್. ಹಲ್ಲೆಲೂಯಾ. ಜಕರ್ಯನ ಮಾತೇ ನಿಲ್ಲಿಸ್ಬಿಟ್ಟ ದೇವದೂತನು. ಯಪ್ಪ, ದೇವರಿಂದ ಬಂದ ಮಾತನ್ನು ನೀನು ಸ್ವೀಕಾರ ಮಾಡಬೇಕಾಗಿತ್ತು, ಹೆಂಗಾಗ್ತದೆ ಅಂತ ಪ್ರಶ್ನೆ ಮಾಡ್ದು. ನಿನ್ನ ಮಾತು ಬಂದು ಇದೇ ಸೂಚನೆ, ನಿನ್ನ ಮಗ ಹುಡ್ತಾನೆ ಅನ್ನೋದಕ್ಕೆ ಸೂಚನೆ ಇದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ದೇವರಿಂದ ಉತ್ತಮವಾದದ್ದು ಬಂದಾಗ ಪ್ರಶ್ನೆ ಮಾಡಿದ್ವಿ ಅಂದರೆ ನಮ್ಮ ಮಾತುಗಳು ನಿಂತು ಹೋಗ್ಬಿಡ್ತದೆ. ಅದರ ಅರ್ಥ ಏನು ಗೊತ್ತಾ? ಉತ್ತಮನಾದ ದೇವರಿಂದ ಉತ್ತಮವಾದದ್ದನ್ನು ಬರುವಾಗ ಸಂತೋಷ ಹೃದಯ ತೆರೆದು ತೆಗೆದುಕೊಳ್ಬೇಕು. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ನಾವು ಹುಟ್ಟಿದಾಗ ನಮ್ಮ ತಾಯಿ ಹೇಳ್ತಾರೆ, ನಾನು ಹುಟ್ಟಿದಾಗ ತವ್ರ ಮನೆಯಿಂದ ನಮ್ಮಮ್ಮ ಅವರ ಗಂಡನ ಮನೆಗೆ, ನಮ್ಮ ಅಪ್ಪನ ಮನೆಗೆ ಬಂದಾಗ ನಮ್ಮ ತಾತ ಇವಳಿಂದ ನಮಗೆ ಅಶುಭ ಉಂಟಾಗ್ತದೆ ಅಂತೇಳಿ ನನ್ನನ್ನು ಚಿಕ್ಕ ಮಗು ಇರುವಾಗ, ತೊಟ್ಟಲಿನಲ್ಲಿರುವಾಗ ನಮ್ಮ ಕಡೆ ಎಲ್ಲ ಬಿದಿರು ತೊಟ್ಟಲ್ಗಳು ಬರ್ತದೆ, ಈ ಕಡೆ ಅದಿಲ್ಲ. ನಾನು ಭಾಳ ಅಬ್ಸರ್ವ್ ಮಾಡ್ತಾ ಇದ್ದೆ. ನಾವು ಚಿಕ್ಕವರಿದ್ದಾಗೆಲ್ಲ ಬಿದಿರು ತೊಟ್ಟಲಲ್ಲಿ ಹಾಕ್ತಾಯಿದ್ರು. ಆ ತೊಟ್ಟಲನ್ನ ತೆಗೆದುಕೊಂಡು ಹೋಗಿ ನಮ್ಮ ಮನೆಯಿಂದ ತಿಪ್ಪೆ ಇತ್ತಂತೆ, ತಿಪ್ಪೆ ಮೇಲೆ ಇಟ್ಟಿದ್ರಂತೆ ನಮ್ಮ ತಾತ ನನ್ನನ್ನು. ತಿಪ್ಪೆಯಲ್ಲಿರೋರನ್ನ ದೇವರು ಉಪ್ಪರಿಗೆ ಮೇಲೆ ತರ್ತಾನೆ ಅನ್ನೋದಕ್ಕೆ ಸಾಕ್ಷಿಗಳು. ಹಲ್ಲೆಲೂಯಾ. ಅದು ಬೈಬಲ್ನಲ್ಲಿ ಇದೆ, ಜೀವಂತ ಸಾಕ್ಷಿಯಾಗಿಯೂ ಕೂಡ ಉಳ್ಕೊಂಡಿದೆ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಈ ಪ್ರವಾದಿ ಹುಟ್ಟಿದಾಗ ಈತನು ದೇವರ ಮಾರ್ಗವನ್ನು ಸಿದ್ಧ ಮಾಡುವುದಕ್ಕಾಗಿ ದೇವರಿಂದ ಕಳಿಸಲ್ಪಟ್ಟಂತನಾಗಿರೋ ಕಾರಣ ಈತನು ಹುಟ್ಟುವಾಗ ಪ್ರಶ್ನೆ ಮಾಡಿದಂಥ ಯಾಜಕನ ಮಾತು ನಿಂತು ಹೋಗ್ಬಿಡ್ತು. ನೀನು ಅಪನಂಬಿಕಸ್ಥನಾಗೋದಲ್ದೆ, ನೀನು ಅಪನಂಬಿಕೆಯಲ್ಲಿ ಇರೋದಲ್ದೆ, ನಿನ್ನ ಹೆಂಡತಿ ಬಳಿ ಹೋಗಿ ಅಪನಂಬಿಕೆ ನಾಲಿಗೆಯಿಂದ ಮಾತನಾಡಿ ಈಗೋ ಬರುವಂಥ ಆಶೀರ್ವಾದವನ್ನು ಹಾಕಿ
ಏನೋ ಎಲ್ಲೋ ಒಂದು ಕಡೆ ನಿರೀಕ್ಷೆಯಲ್ಲಿ ಇದ್ದಿರಬಹುದೇನೋ, ಆಕೆ ನಿರೀಕ್ಷೆಯನ್ನು ಕೂಡ ನೀನು ಭಂಗಪಡಿಸ್ಬಿಡ್ಬೇಡ. ಈಗೋ ಸೂಚನೆ ಇದೇ ಆಗಿದೆ, ನಿನ್ನ ಮಾತು ನಿಲ್ಲುವಂಥದ್ದಾಗಿದೆ ಅಂತೇಳಿ ಆತನ ಬಾಯಿ ಮುಚ್ಚಿಬಿಡ್ತು ರೀ. ಆತನಿಗೆ ಹೆಸರನ್ನು ಕೂಡ ಅವಾಗೆ ಸೂಚನೆ ಕೊಟ್ಟನ ದೇವರ ಆತ್ಮನ, ಈಗೋ ಇದೇ ಹೆಸರಿಡ್ಬೇಕು. ನೀನು ಯಾವ ಹೆಸರಿಡ್ಬೇಕ್ರಿ? ಹಲ್ಲೆಲೂಯ. ಸ್ನಾನಿಕನಾದ ಯೋಹಾನನು ಹುಟ್ಟುವಾಗ ಏನೆಲ್ಲ ಕಾರ್ಯಗಳಿಂದ ಹುಟ್ಟದ ನೋಡ್ರಿ ಅವನು. ಹಲ್ಲೆಲೂಯ. ಹುಟ್ಟುವಾಗಲೇ ಭಾಳ ಜನ ಹೇಳ್ತಾರೆ, ಹುಟ್ಟುವಾಗಲೇ ಇವನ ಅಪ್ಪನ ಮಾತು ಕಿತ್ಕೊಂಡ್ಬಿಟ್ಟ. ಹಲ್ಲೆಲೂಯ. ಕಿತ್ಕೊಂಡಿದ್ದು ಅವನಲ್ರಿ, ಇವನ ಅಪನಂಬಿಕೆ. ಹಲ್ಲೆಲೂಯ. ಅಪ್ಪನ ಮಾತು ಕಿತ್ಕೊಂಡಿದ್ದು ಮಗು ಅಲ್ಲ, ಅವನ ಅಪನಂಬಿಕೆ. ಭಾಳ ಜನ ಹೇಳಿರ್ಬೋದು. ಹಲ್ಲೆಲೂಯ. ಅಯ್ಯೋ ಎಲಿಜಬೆತ್ ತಾಯಿ ಆಗ್ತಾ ಇದ್ದಾಳೆ, ಅವನು ಖುಷಿ ಪಟ್ಟು 4 ಜನಕ್ಕೆ ಹೇಳ್ಕೊಳಕ್ಕೂ ಕೂಡ ಬಾಯಿ ಇಲ್ದಂಗೆ ಆಗ್ಬಿಡ್ತಲ್ಲಪ್ಪ. ಹಾಲೆಲೂಯ, ಹಾಲೆಲೂಯ. ಖುಷಿಪಟ್ಟು ಅಪ್ಪ ಆಗಿದ್ದೀನಿ ಅಂತ ಹೇಳ್ಕೊಳಕ್ಕೂ ಕೂಡ ಇವನು ಬಾಯಿ ಇಲ್ದಂಗೆ ಆಗ್ಬಿಡ್ತಲ್ಲ ಅಂತೇಳಿ ಭಾಳ ಜನ ಪ್ರಶ್ನೆ ಮಾಡಿರ್ಬೋದು. ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಕೆಳಗೆ ಓದ್ತಾ 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 ಅದರ ಅರ್ಥ ಏನು ಗೊತ್ತಾ? ಈಕೆ ತಾಯಿ ಆಗ್ತೀನಿ ಅನ್ನೋ ದೇವರಿಂದ ಬರುವಂಥ ಉತ್ತರವನ್ನು ಈಕೆ ಸ್ವೀಕಾರ ಮಾಡುವುದಕ್ಕೆ ಇವನು ಅಡ್ಡಿ ಆಗ್ತಾನೆ ಅಂತ ಇವನು ಬಾಯಿನ ಬಂದ್ ಮಾಡ್ಬಿಟ್ಟ. ಹಾಲೆಲೂಯ, ಹಾಲೆಲೂಯ. ಇವನು ಅಪ್ಪ ಆಗಿದ್ದೀನಿ ಅಂತೇಳಿ ಹೇಳ್ಕೊಳ್ಳೋದಂಗಿರ್ಲಿ, ಈಕೆ ತಾಯಿ ಆಗ್ತೀನಿ ಅನ್ನೋ ನಿರೀಕ್ಷಣೆ ಕಳೆದೋಗ್ಬಿಡ್ತಿದ್ದ, ಇವ ಕಳೆದಾಗ್ಬಿಡ್ತಿದ್ದ. ಹಾಲೆಲೂಯ, ಹಾಲೆಲೂಯ. ದೇವರಿಂದ ಬರುವ ಉತ್ತರ ಅದು ದೊಡ್ಡದಾಗಿರುವಂಥದ್ದಾಗಿದೆ ಪ್ರಿಯರೇ. ಹಾಲೆಲೂಯ, ಹಾಲೆಲೂಯ. ನೋಡ್ರಿ, ಸ್ನಾನಿಕನಾದ ಯೋಹಾನನು ಮಾಡಿದ ಕಾರ್ಯಗಳು ಭಯಂಕರವಾದದ್ದು. ಹಾಲೆಲೂಯ. ಈತನು ಒಂದೊಂದು ಸಾರಿ ಪ್ರಸಂಗ ಮಾಡಿದ್ರೆ ಜನರ ಹೃದಯಗಳು ಕದಲು ಹೋಗ್ತಾ ಇತ್ತಂತ್ರೆ. ಹಾಲೆಲೂಯ. ಸರ್ಪ ಜಾತಿಯವರೇ ಅಂದ ಇವನು. ಹಾಲೆಲೂಯ. ಇವನ ಮಾತುಗಳು ಹೆಂಗಿತ್ತು ಗೊತ್ತಾ? ಜನರನ್ನ ನೇರವಾಗಿ ಚುಚ್ಚುದಂಗಿರ್ತಿತ್ತು. ಹಾಲೆಲೂಯ. ದೇವರಿಂದ ಕಳಿಸಲ್ಪಟ್ರೆ ಮಾತುಗಳು ಹಂಗೆ ಇರ್ತದ್ರಿ. ಹಾಲೆಲೂಯ. ದೇವರಿಂದ ಉಪಯೋಗಿಸಲ್ಪಟ್ರೆ ಮಾತುಗಳು ಹಂಗೆ ಇರ್ತದೆ. ಭಾಳ ಸರಿ ಭಾಳ ಜನರಿಗೆ ಏನು ಇಷ್ಟ ಅಂದರೆ ತಲೆ ಮೇಲೆ ಬೆಣ್ಣೆ ಹಾಕಿ ಎಣ್ಣೆ ಹಾಕದಂಗೆ ಇರಬೇಕು ಅಂಥ ಮಾತುಗಳು ಇಷ್ಟ. ಅಲೋ, ಬೆಣ್ಣೆ ಕರಗೋಗ್ತದೆ, ತಲೆ ಸ್ನಾನ ಮಾಡಿದ್ರೆ ಎಣ್ಣೆ ಮಾಯವಾಗ್ತದೆ. ಎಣ್ಣೆ ತಗೊಂಡ್ರೆ ಏನು ಲಾಭ ಇಲ್ಲ. ಕರ್ತನಿಂದ ಬರುವಂಥ ನೇರವಾದ ವಾಕ್ಯಗಳನ್ನು ಹೊಂದಿಕೊಂಡ್ರೆ ಅದು ಜೀವಿತವನ್ನು ರೂಪಿಸ್ತದೆ. ಹಾಲೆಲೂಯ. ಇವನು ಹೇಳಿದಂಥ ನೇರವಾದ ವಾಕ್ಯಗಳು ಜನರು ಹೇಳ್ತಾ ಇದ್ರು, ನಾವೇನು ಮಾಡಬೇಕಾಗಿದ್ರೆ? ಹಾಲೆಲೂಯ. ನಾವೇನು ಮಾಡಬೇಕಂತ ಆಗಿದ್ರೆ? ಈಗೋ ನಿಮ್ಮ ಮನಸ್ಸುಗಳು ದೇವರ ಕಡೆಗೆ ತಿರುಗಿಕೊಂಡಿತೆಂದು ತಕ್ಕ ಫಲಗಳಿಂದ ತೋರಿಸ್ರಿ ಅಂತ ಮತ್ತೆ ಹೇಳ್ತಾನೆ, ಪ್ರಾರಂಭ ಮಾಡ್ತಾನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ನಾವು ಹೇಳಬೇಕು, ದೇವರೇ ಅಲ್ಲಿ ಅನ್ನಳ ಗರ್ಭ ಖಾಲಿ ಆಗಿತ್ತು. ಅನ್ನಳು ನಿಂದೆ ಅವಮಾನದಲ್ಲಿದ್ಲು. ಆಕೆ ಸುಮ್ಮನೆ ಸಹಿಸ್ಕೊಂಡು ದುಃಖದಲ್ಲಿ ಮುಳುಗಿ ಆಕೆಗೆ ಇನ್ನೇನು ಮಾಡ್ಲಿಕ್ಕಾಗಲ್ಲ ಅನ್ನೋ ಟೈಮಲ್ಲಿ ಬಂದು ನಿನ್ನ ಮುಂದೆ ನಿಂತ್ಕೊಂಡ್ಲು ಸ್ವಾಮಿ. ಆಕೆ ಚರಿತ್ರೆಯಲ್ಲಿ ಉಳಿದುಕೊಂಡ್ಲು. ಆಕೆ ಚರಿತ್ರೆಗಾರನನ್ನು ಒತ್ತಳು, ಚರಿತ್ರೆಗಾರನನ್ನು ಭೂಮಿಗೆ ತೆಗೆದುಕೊಂಡು ಬಂದಳು ಸ್ವಾಮಿ. ಆಗಿದ್ದ ಮೇಲೆ ನನ್ನ ಜೀವಿತ, ನನ್ನ ಕುಟುಂಬ, ನನ್ನ ಪರಿಸ್ಥಿತಿ ಇದ್ದ ಹಾಗೆ ಇರಬಾರ್ದು. ಈಗೋ ಅಲ್ಲಿ ದೇವರು ಅದು ಮಾಡಿದಂತೆ ಅವ್ರ ಜೀವನದಲ್ಲಿ ಇದಾಯ್ತಂತೆ ಅಂತ ಕೇಳೋದ್ರಲ್ಲಿ ನನ್ನ ಜೀವಿತ ಮುಗಿಬಾರ್ದಪ್ಪ. ನನ್ನಲ್ಲಿ ನೀನು ಮಾಡುವ ಕಾರ್ಯವನ್ನು ನಾನು ಸಾರಿ ಹೇಳ್ಬೇಕೆನ್ನುವಂಥ ದಾಹ ಯಾರ ಒಳಗಾದ್ರೆ ಬರ್ತದೋ ದೇವರು ಅವರನ್ನು ಹಿಡಿದುಕೊಳ್ತಾನ್ರಿ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಭಾಳ ಜನ ಹೆಂಗಂದ್ರೆ ಕೇಳೋದ್ರಲ್ಲಿ ತೃಪ್ತಿ ಆಗಿದ್ದಾರೆ, ಕೇಳೋದ್ರಲ್ಲೇ ತೃಪ್ತರಾಗ್ಬಿಟ್ಟಿದ್ದಾರೆ, ಅದಕ್ಕೆ ಏನು ಹೊಂದ್ಕೊಳ್ಳೋಕ್ಕಾಗ್ತಾ ಇಲ್ಲ. ಹಾಲೆಲೂಯ, ಹಾಲೆಲೂಯ. ನನ್ನ ತಮ್ಮ ಮೊನ್ನೆ ಫೋನ್ ಮಾಡಿದಾಗ ಹೇಳ್ತಾ ಇದ್ದ, ಭಾವ ಎಲ್ಲೋಗಿದ್ದಾರೆ? ನಾನಂದೆ ಪ್ರೇಯರ್ಗೆ ಹೋಗಿದ್ದಾರೆ. ಅಷ್ಟು ದುಡ್ಡು ಖರ್ಚು ಮಾಡಿ ಯಾಕೆ ಹೋಗ್ಬೇಕು ಅಂದ. ನಾನಂದೆ ಇಲ್ಲೇ ಇದ್ಕೊಂಡು ಮಾಡ್ಬೋದಲ್ಲ, ಅಷ್ಟು ದುಡ್ಡು ಖರ್ಚು ಮಾಡಿ ಯಾಕಲ್ಲ ಅಷ್ಟು ದೂರ ಹೋಗಿ ಏನು ಮಾಡೋದು ಅಂದ. ನಾನಂದೆ, ಅಲ್ಲ ತಮ್ಮ, ನೀನು ಫೋಟೋ ಇರ್ತದಲ್ಲ, ಊಟದ ಚಿತ್ರ ಇರ್ತದಲ್ಲ, ಊಟದ ಚಿತ್ರದ ಫೋಟೋ ಇರ್ತದಲ್ಲ, ಅದನ್ನು ನೋಡಿ ಹೊಟ್ಟೆ ತುಂಬಿಸ್ಕೊಳಕ್ಕೆ ಆಗ್ತದೇನಪ್ಪ ಅಂತ ಕೇಳಿದೆ. ದುಡ್ಡಿಗೆ ಎಷ್ಟಕ್ಕೆ? ಅದು ಚಿತ್ರದಲ್ಲಿರೋದೇ ತಾನೇ ನಿನ್ಗೆ ಊಟ ಕೊಡ್ತಾನೆ ಕೈಯಲ್ಲಿ, ಅದಕ್ಕೆ ಯಾಕೆ ಅಷ್ಟು ದುಡ್ಡನ್ನ ವೇಸ್ಟ್ ಮಾಡ್ತೀಯಾ? ತಾಯಿ ನಿನ್ನ ಹತ್ರ ಮಾತಾಡೋದು ಕಷ್ಟ ತಾಯಿ, ನಾನು ಮಾತಾಡಲ್ಲ ಅಂತ ಇಟ್ಬಿಟ್ಟ. ಹಾಲೆಲೂಯ, ಹಾಲೆಲೂಯ. ಭಾಳ ಜನರು ಹೆಂಗಂದ್ರೆ ದೇವ್ರಿಗೆ ಕೊಡಬೇಕಾದದ್ದನ್ನು ಅಥವಾ ದೇವ್ರ ಮುಂದೆ ಕೊಡಬೇಕಾದ ಸಮಯವನ್ನು ಕೊಡಲ್ಲ. ನನ್ನನ್ನು ದೇವ್ರು ಹಿಂಗೆ ಆಶೀರ್ವಾದ ಮಾಡಿಬಿಡ್ಬೇಕು, ಆಗಂಗಿಲ್ಲ. ನಮ್ಮ ಸಮಯವನ್ನು ದೇವರ ಮುಂದೆ ಬೆಲೆ ತತ್ತಲೇಬೇಕು. ಹಾಲೆಲೂಯ, ಹಾಲೆಲೂಯ. ನಾವು ಹೆಂಗಂದ್ರೆ ನಾವು ದೇವ್ರಿಗೆ ದೇವ್ರು ನಿಂಗೆಲ್ಲ ಗೊತ್ತಲ್ಲಪ್ಪ, ದೇವ್ರು ಅದಕ್ಕೆ ಹೇಳ್ತಾನೆ, ನನಗೆಲ್ಲ ಗೊತ್ತು, ನಿನಗೂ ಕೂಡ ಎಲ್ಲ ಗೊತ್ತಲ್ಲ, ನಾನು ಏನೆಲ್ಲ ಮಾಡಿದ್ದೀನಿ ಅಂತ ಹೋಗ್ಬಿಡು, ಅದರಲ್ಲೇ ತೃಪ್ತನಾಗ. ಅದರಲ್ಲಿ ತೃಪ್ತರಾಗ್ತೀರಾ? ಹಾಲೆಲೂಯ. ನಿನಗೆ ಕೂಡ ಗೊತ್ತಲ್ಲ ನಾನು ಅಷ್ಟೆಲ್ಲ ಕಾರ್ಯಗಳನ್ನು ಮಾಡಿದ್ದೀನಿ ಅಂತೇಳಿ, ಅದರಲ್ಲಿ ತೃಪ್ತಿ ಇದೆಯಾ ನಿನಗೆ?
ಆಗ ಮಾಡಿರೋದಾದರೆ ಈಗೂ ಮಾಡ್ತಾನೆ ಅನ್ನುವಂಥ ಚಿತ್ತು ನಿನ್ನೊಳಗಡೆ ಬರೋದಾದರೆ, ಆಗ ಮಾಡಿದ ದೇವರು ಈಗಲೂ ನನ್ನ ಜೀವಿತದಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಮಕ್ಕಳಲ್ಲಿ ಮಾಡ್ತಾನೆ ಅನ್ನುವಂಥ ನಂಬಿಕೆ, ನಿರೀಕ್ಷೆ ನಿನಗೆ ಬರೋದಾದರೆ ನಾನು ಮಾಡಿ ತೋರಿಸ್ತೇನೆ. ಅದಕ್ಕೆ ವಾಕ್ಯ ಹೇಳ್ತದೆ, ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಡ್ರಿ. ಕೇಳಿ ತಿಳಿದುಕೊಡ್ರಿ ಅಂತ ಹೇಳಿದ್ನ ವಾಕ್ಯ. ಅನುಭವ ಮಾಡಿ ತಿಳಿದುಕೊಳ್ರಿ. ಆವಾಗ ನೀವು ಇತರ ಸುವಾಸನೆಯಾಗಿ ಬದಲಾಗ್ತೀರ. ಹಾಲೆಲೂಯ, ಹಾಲೆಲೂಯ. ಕ್ರೈಸ್ತಿಯ ಜೀವಿತ ಎನ್ನುವುದು, ದೇವರ ಮಗುವಿನ ಜೀವಿತ ಎನ್ನುವುದು ಇತರರಿಗೆ ಸುವಾಸನೆ ಕೊಡುವ ಜೀವಿತ, ಇತರರಿಗೆ ಆಶೀರ್ವಾದ ತರುವ ಜೀವಿತ, ಇತರರಿಗೆ ಸಾಕ್ಷಿ ತೋರಿಸುವ ಜೀವಿತ. ಈಗೋ ದೇವ್ರು ಅವರಲ್ಲಿ ಅದನ್ನು ಮಾಡ್ದ, ಇದನ್ನು ಮಾಡ್ದ. ಅಲೋ, ಕೇಳುವವರು ಹೇಳ್ತಾರೆ, ನಿನ್ನಲ್ಲಿ ಏನು ಮಾಡ್ದ ಅದನ್ನ ಹೇಳು. ಹಾಲೆಲೂಯ, ಹಾಲೆಲೂಯ. ನಿನ್ನಲ್ಲಿ ಏನು ಮಾಡ್ದ ದೇವರು? ನೀನು ಹೇಳ್ಬೇಕು, ಎದೆ ತಟ್ಟಿ ಹೇಳ್ಬೇಕು, ಈಗೋ ಪ್ರಾರ್ಥನೆಯಿಂದ ಹೊಂದಿಕೊಂಡದ್ದು ನನ್ನ ಬಳಿ ಇದೆ. ನಿನ್ನ ಪ್ರಾರ್ಥನೆಯಿಂದ ಹೊಂದಿಕೊಂಡದ್ದು ನಿನ್ನ ಬಳಿ ಇರೋದಾದ್ರೆ ನೀನು ಚರಿತ್ರೆಯನ್ನ ಸೃಷ್ಟಿಸುವ ದೇವರ ಮಗುವಾಗ್ತೀಯ ಪ್ರಿಯರೇ. ಹಾಲೆಲೂಯ, ಹಾಲೆಲೂಯ. ನಾನು ಹೀಗೆ ಮೊನ್ನೆ ಯಾರ ಹತ್ರನ ಮಾತಾಡ್ತಾ ಇದ್ದೆ. ನನಗೆ ಭಾಳ ದಿನಗಳ ಹಿಂದೆ, ಸ್ವಲ್ಪ ದಿನದ ಹಿಂದೆ ಒಬ್ಬ ಹೆಣ್ಮಗಳ ಬಗ್ಗೆ ಕೇಳಿಸ್ಕೊಂಡೆ. ಕ್ಯಾಥರಿನ್ ಕುಲ್ಮನ್. ಆಕೆ ಜೀವಿತ ಒಡೆಯಲ್ಪಟ್ಟದ್ದು, ಮುರಿಯಲ್ಪಟ್ಟದ್ದು. ಆಕೆ ಅಂದ್ಕೊಂಡ್ಲು ಇನ್ನೇನು ಮಾಡಲಿಕ್ಕೆ ನನ್ನಿಂದ ಅಸಾಧ್ಯ. ಆಕೆ ಅಂದ್ಕೊಂಡ್ಲು ಇನ್ನು ಕಾರ್, ಆಕೆಗೆ ಚೆನ್ನಾಗಿ ಡ್ರೈವಿಂಗ್ ಬರೋ ಕಾರಣ ಆಕೆ ಪೆಟ್ರೋಲ್ ಕಾರ್, ಆಕೆ ಕಾರಲ್ಲಿ ಆಲ್ರೆಡಿ ಎಣ್ಣೆ ತುಂಬಿದ್ದಾಗಿತ್ತು. ಆಕೆ ಅಂದ್ಕೊಂಡ್ಲು, ಮಧ್ಯರಾತ್ರಿ ಎದ್ದು ತೀರ್ಮಾನ ಮಾಡಿದ್ಲು, ಈ ಕಾರ್ ಎಲ್ಲಿ ತನಕ ಹೋಗ್ತದೋ ಅಲ್ಲಿ ತನಕ ನನ್ನ ಲೈಫ್ನ ಸಾಗಿಸ್ಕೊಂಡು ಹೋಗ್ತೀನಿ ಅಂತ. ಸಾಗಿಸ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಒಂದು ಬೋರ್ಡನ್ನು ನೋಡ್ತಾಳ್ರಿ. ಅಲ್ಲಿ ಒಂದು ಬೋರ್ಡನ್ನು ನೋಡಿ ಆಕೆ ಹೃದಯ ಒಡೆದೋಗ್ತದೆ. ಆಕೆ ಹೃದಯ ಒಡೆದೋಗಿ ಆಕೆ ಕುಗ್ಗಿದವಳಾಗ್ತಾಳೆ. ಕಣ್ಣಲ್ಲಿ ಕಣ್ಣೀರು ತುಂಬಿಕೊಳ್ತದೆ. ಯಾರಿಗೂ ಅಲ್ಲಿವರೆಗೂ ಆಕೆ ಯಾರಿಗೆಲ್ಲ ಹೇಳ್ಕೊಳ್ಳಿಕ್ಕಾಗ್ಲಿಲ್ವೋ ಅಲ್ಲಿ ಆಕೆ ಕಣ್ಣ ಮುಂದೆ ಪಿಕ್ಚರ್ಗಳು ಬರ್ತಾ ಇದೆ. ಒಡೆಯಲ್ಪಟ್ಟ ಜೀವಿತ, ತೊರೆಯಲ್ಪಟ್ಟ ಜೀವಿತ, ತಿರಸ್ಕಾರ ಹೊಂದಿದ ಜೀವಿತ, ಅವಮಾನಿಸಲ್ಪಟ್ಟ ಜೀವಿತವನ್ನ ಆಕೆ ಒಂದು ಸರಿ ಮತ್ತೆ ನೆನೆಸಿ ಅಳುವಾಗ, ದೇವರೇ ನನಗೆ ಮುಂದೆ ಮಾರ್ಗ ಇಲ್ವಾ ಆಗಿದ್ರೆ, ಈಗ ಇಲ್ಲಿಗೆ ದಾರಿ ಮುಂದೆ ಇಲ್ಲ, ಇಲ್ಲಿಗೆ ದಾರಿ ಮುಕ್ತಾಯವಾಗಿದೆ ಅಂತೇಳಿ ಬೋರ್ಡನ್ನು ನೋಡುವಾಗ ಆಕೆ ಅದನ್ನು ತನ್ನ ಜೀವಿತಕ್ಕೆ ಅದನ್ನು ಅನ್ವಯಿಸಿಕೊಳ್ತಾಳೆ. ಆಕೆ ಹೇಳ್ತಾಳೆ, ಆಗಿದ್ರೆ ನನಗೆ ಮುಂದೆ ಮಾರ್ಗ ಇಲ್ವಾ, ಆಗಿದ್ರೆ ನನಗೆ ಮುಂದೆ ದಾರಿನೇ ಇಲ್ವಾ, ಆಗಿದ್ರೆ ನನಗೆ ಮುಂದೆ ಭವಿಷ್ಯತ್ತಿಲ್ವಾ ದೇವರೇ, ಈಗ ನಾನು ಏನು ಮಾಡಲಿ ಅಂತೇಳಿ ಆಕೆ ಕಾರಿಂದ ಕೆಳಗೆ ಇಳಿದು ಹೇಳ್ತಾಳೆ, ಈಗ ಕಾರ್ನಲ್ಲಿ ಎಣ್ಣೆ ಇರೋ ತನಕ ನಾನು ಮುಂದೆ ಹೋಗ್ತೀನಿ, ಈಗ ನನ್ನ ದೇಹದಲ್ಲಿ ಬಲ ಇರೋ ತನಕ ಮುಂದೆ ಹೋಗ್ತೀನಿ ಅಂತ ಅನ್ಕೊಂಡು ಬಂದೆ. ಆದ್ರೆ ಇವಾಗ ನನಗೆ ಮಾರ್ಗ ಕಾಣ್ತಾ ಇಲ್ಲ, ಈಗ ನನಗೆ ಮಾರ್ಗ ಇಲ್ವಾ ದೇವರ ಅಂತೇಳಿ ಅಳುವ ಈಕೆಯನ್ನು ನೋಡಿ ದೇವರ ಸ್ವರ ಇದಾಗಿರ್ತದೆ, ಕ್ಯಾಥರಿನ್ ಕುಲ್ಮನ್, ನಿನ್ನನ್ನು ನೀನು ಒಪ್ಪಿಸಿಕೊಡೋದಾದ್ರೆ ನಾನು ಚರಿತ್ರೆಯನ್ನ ತಿರುಗಿ ಬರೀತೇನೆ ನಿನ್ನ ಲೈಫಲ್ಲಿ ಅಂತೇಳಿ ಕೇಳುವ ಸ್ವರಕ್ಕೆ ಆಕೆ ಒಳಗಾಗ್ತಾಳೆ, ಒಪ್ಪಿಸಿಕೊಡ್ತಾಳೆ, ಪ್ರಾರ್ಥನೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡ್ತಾಳೆ. ಆಕೆ ಚರಿತ್ರೆಯಲ್ಲಿ ಚರಿತ್ರೆಗಾರಳಾಗಿ ಬದಲಾಗ್ತಾಳ್ರಿ. ಹಾಲೆಲೂಯ, ಹಾಲೆಲೂಯ. ಪ್ರಾರ್ಥನೆ ಮಾಡಲಿಕ್ಕೆ ನಿರ್ಧರಿಸುವ ಮನುಷ್ಯನ್ ಯಾರೇ ಆಗಿರಲಿ, ಎಂಥವನೇ ಆಗಿರಲಿ, ಅವನು ಚಿಕ್ಕವನಾಗಿರಲಿ, ದೊಡ್ಡವನಾಗಿರಲಿ, ವೃದ್ಧನಾಗಿರಲಿ, ಯೌವನಸ್ಥನಾಗಿರಲಿ, ಒಪ್ಪಿಸಿಕೊಟ್ರೆ ಅವನ ಜೀವಿತವನ್ನು ದೇವರು ತಿರುಗಿ ಬರೀತಾನೆ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ದೇವರು ತಿರುಗಿ ಬರೀಲಿಕ್ಕೆ ಸಿದ್ಧರಾಗಿದ್ದಾನೆ. ನಾವು ಆತನ ಸನ್ನಿಧಿಯಲ್ಲಿ ಸಿದ್ಧರಾಗಬೇಕ್ರಿ. ಹಾಲೆಲೂಯ, ಹಾಲೆಲೂಯ. ಆಗಿದ್ದ ಮೇಲೆ ಕ್ಯಾಥರಿನ್ ಕುಲ್ಮನ್ ಜೀವಿತವನ್ನು ದೇವರು ಬದಲಾಯಿಸಿದ್ರೆ ನಿನ್ನನ್ನು ಬದಲಾಯಿಸೋದಿಲ್ವ? ಕ್ಯಾಥರಿನ್ ಕುಲ್ಮನ್ ಒಪ್ಪಿಸಿಕೊಟ್ಟಾಗ ಆಕೆಯನ್ನು ದೇವರು ಚರಿತ್ರೆಯಲ್ಲಿ ನಿಲ್ಲಿಸಿರೋದಾದ್ರೆ ನನ್ನನ್ನು ನಿಲ್ಲಿಸೋದಿಲ್ವಾ? ನಿಲ್ಲಿಸ್ತಾನ್ರಿ. ಹಾಲೆಲೂಯ, ಹಾಲೆಲೂಯ. ಒಬ್ಬ ಸಹೋದರಿ ಹತ್ರ ನಾನು ಹೀಗೆ ಮಾತಾಡ್ತಾ ಇರಬೇಕಾದ್ರೆ ಅವ್ರ ಹತ್ರ ನಾನು ಹೇಳಿದೆ, ಅಮ್ಮ ನನ್ನ ಒಳಗಡೆ ಒಂದು ದಾಹ ಇದೆ, ಅದೇನೆಂದರೆ ಇಷ್ಟು ವರ್ಷ ಹೇಗೋ ಕಳೆದೋಯ್ತು, ಇನ್ಮೇಲೆ ಏನಾದರೂ ದೇವರಿಗಾಗಿ ಮಾಡಬೇಕೆಂಬ ದಾಹ ಇದೆ. ಆಕೆಯ ಸ್ಟೋರಿಯನ್ನು ಓದಿದಾಗಂತೂ ನನ್ನ ತಲೆ ಕೆಟ್ಟೋಗ್ಬಿಟ್ಟಿದೆ ಅಂತ ಹೇಳುವಾಗ ಅವರ ಒಂದು ಮಾತು ಇದಾಗಿತ್ತು, ಏನು ಗೊತ್ತಾ, ನಾವು ಬರೀ ಚರಿತ್ರೆ ಓದೋರು ಮಾತ್ರ, ಚರಿತ್ರೆ ಮಾಡೋದು ನಮ್ಮಿಂದ ಆಗಲ್ಲ ಅಂತ. ದೇವರ ಆತ್ಮನ ಹೇಳ್ತಾನೆ, ಚರಿತ್ರೆ ಓದಿ ನೀನು ನಿಲ್ಲೋದಾದ್ರೆ ಅಲ್ಲೇ ನಿಂತ್ಕೊಂಡು ಬಿಡ್ತೀಯ. ಚರಿತ್ರೆಯನ್ನು ಓದಿ ಚರಿತ್ರೆಯಲ್ಲಿ ನಾನು ಇರಬೇಕಂತ ನಿರ್ಧರಿಸಿ ಪ್ರಾರ್ಥಿಸೋದಾದ್ರೆ ಚರಿತ್ರೆ ಮಾಡುವವರಾಗ್ತೀರಾ ಅಂತ. ಹಾಲೆಲೂಯ, ಹಾಲೆಲೂಯ. ಕೆಲವೊಂದು ಸಾರಿ ನಾವು
ಏನು ಹೇಳ್ತಾರೆ, ಆ ಪವಿತ್ರಾತ್ಮನ ಆ ಚಲಿಸುವಿಕೆಯಲ್ಲಿ, ಆ ನಡೆಸುವಿಕೆಯಲ್ಲಿ ತಡ್ಕೊಳಕ್ಕಾಗದೆ ಯಾರ ಹತ್ರನಾದ್ರೂ ಹೇಳ್ಬೇಕಾದ್ರೆ ಅವರಿಂದ ಬರೋದೆಲ್ಲ ನಿನಗೆ ಡುಸ್ಸು ಮಾತುಗಳೇ. ಹಲ್ಲೆಲೂಯಾ. ಇರೋ ಗಾಳಿಯನ್ನು ಕೂಡ ಪಿನ್ನೋಡ್ ತೆಗೆದು ಬಿಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆದ ಕಾರಣ ದೇವರ ಆತ್ಮ ನಿಮ್ಮ ಹತ್ರ ಏನಾದರೂ ನೇರವಾಗಿ ಮಾತಾಡಿದ್ನ ಸೈಲೆಂಟಾಗಿ ಅದನ್ನು ಮಾಡಿ ಮುಗಿಸೋ ತನಕ ಓಡ್ತಾನೆ ಇರೋ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರೆಲ್ಲ ಹೇಳ್ತಾರಲ್ಲ, ನಿನ್ನಿಂದ ಏನೂ ಆಗಲ್ಲ, ನೀನೇನೂ ಮಾಡ್ಲಿಕ್ಕಾಗಲ್ಲ, ಮಾಡಿ ತೋರಿಸು. ದೇವರ ಆತ್ಮನಿದ್ರೆ ಅವನು ಏನಾದರೂ ಮಾಡಲಿಕ್ಕೆ ಶಕ್ತನಾಗಿದ್ದಾನೆಂದು ಅರ್ಥ ಮಾಡ್ಕೊಳ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಶಾಥರ ಬಾಬಾ ಶಕಠರ ಬಾ. ನಾವೆದ್ದು ನಿಂತುಕೊಳ್ಳೋಣ. ನಮ್ಮನ್ನು ದೇವರು ಉಪಯೋಗಿಸುವುದಕ್ಕೆ ಶಕ್ತನು. ನಮ್ಮನ್ನು ದೇವರು ಮಾಡೋ ಈಗೋ ಆತನು ಯಾವುದಕ್ಕಾಗಿ ಕೈ ಹಿಡ್ತದಾನೋ ಅದನ್ನು ನಮ್ಮ ಮೂಲಕವಾಗಿ ಮಾಡಲು ಶಕ್ತನು. ನಾವು ಹೇಳೋಣ, ದೇವರೇ, ಅನ್ನಳ ಪ್ರಾರ್ಥನೆ, ಅನ್ನಳ ಕಣ್ಣೀರು ವ್ಯರ್ಥವಾಗಲಿಕ್ಕೆ ನೀನು ಬಿಡಲಿಲ್ಲಲ್ಲಪ್ಪ. ಅನ್ನಳನ್ನು ನೀನು ನೋಡಿದೆ, ಆಕೆ ಹೊಟ್ಟೆ ಖಾಲಿ ಆಗಿತ್ತು, ಆಕೆ ಗರ್ಭ ಖಾಲಿ ಆಗಿತ್ತು, ಅದನ್ನು ನೀನು ತುಂಬಿಸಿದವನಾಗಿದೆಯಾ. ಈಗೋ ತುಂಬಿಸಿದ್ದು ಮಾತ್ರವಲ್ಲ, ಆಕೆ ಕೇಳಿಕೊಂಡದ್ದು ಸಾಧಾರಣವಾದದ್ದು, ನೀನು ಕೊಟ್ಟದ್ದು ಅಸಾಧಾರಣವಾದದ್ದು. ಹೌದು ಕರ್ತನೆ, ನಾವು ಕೇಳಿಕೊಂಡದ್ದು ಅಸಾಧಾರಣವಾದದ್ದಾಗಿರ್ಬೋದು. ದೇವರು ಕೊಡುವಾದನು ಆತನು ಸಾಧಾರಣನಲ್ಲ, ಆತನು ಅಸಾಧಾರಣನಾಗಿರೋ ಕಾರಣ ನಮಗೆ ಅಸಾಧಾರಣವಾದ ಕೊಟ್ಟು ನಮ್ಮನ್ನು ಬಲಪಡಿಸಿ ನಿಲ್ಲಿಸುವವನಾಗಿದ್ದಾನೆ. ಪ್ರಿಯರೇ, ಪ್ರಾರ್ಥನೆ ಮಾಡೋಣ, ಪ್ರಾರ್ಥನೆ ಮಾಡೋಣ. ಓ ರಬ ಶದರ ಬಾಬಾ ಬಾಬಾ, ಓ ರಕಟ ರಬ ಜಕಟ ರಬ ಬಾಬಾ, ಓ ರೇ ಕಟಲ ರಬ ಜಕಟಲ ರಬ. ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ಈಗೋ ಹಲ್ಲೆಲೂಯ. ಮಹಿಮೆ ನಿನಗಯ್ಯ, ಮಹಿಮೆ ನಿನಗಯ್ಯ, ಮಹಿಮೆ ನಿನಗಯ್ಯ, ಮಹಿಮೆ ನಿನಗಯ್ಯ. ಓ ಕಣ್ಣೀರನ್ನು ವ್ಯರ್ಥವಾಗುವುದಕ್ಕೆ ಬಿಡದೆ ದೇವರೇ ಅದನ್ನ ಬುದ್ದಲಿಯಲ್ಲಿ ಶೇಖರಿಸಿಡುವ ಕರ್ತನೆ, ನಿನಗೆ ಮಹಿಮೆ ಅಯ್ಯ, ಮಹಿಮೆ ಅಯ್ಯ, ಮಹಿಮೆ ಅಯ್ಯ, ಮಹಿಮೆ ಅಯ್ಯ. ಓ ಶಕಟರಬ ಜಕಟರಬ ಬಾಬಾ ಬಾಬಾ, ಓ ರಕಟಲರಬ ಜಕಟಲರಬ ಬಾಬಾ. ಪ್ರಾರ್ಥನೆ ಮಾಡ್ರಿ, ಪ್ರಾರ್ಥನೆ ಮಾಡ್ರಿ. ಬಾಯಿ ತೆರೆದು ಸ್ವರವೆತ್ತಿ ಶಬ್ದವಾಗಿ ಬಾಯಿ ತೆರೆದು ಪ್ರಾರ್ಥನೆ ಮಾಡ್ರಿ. ಪ್ರಿಯರೇ, ಕರ್ತನ ಬಳಿ ನಿಮ್ಮ ಮನೋವ್ಯಥೆಗಳನ್ನು ಹಾಕ್ರಿ, ನಿಮ್ಮ ಕಣ್ಣೀರನ್ನ ದೇವರ ಮುಂದೆ ಸುರಿಸ್ರಿ. ಈಗೋ ವ್ಯರ್ಥವಾದ ಸ್ಥಳಗಳಲ್ಲಿ ಕಣ್ಣೀರು ಸುರಿಸಬೇಡ್ರಿ. ಈಗೋ ಯಾರ ಮುಂದೆ ಹೇಳ್ಕೊಂಡು ನಿಮ್ಮ ಕಣ್ಣೀರನ್ನ ಹಾಕ್ಬೇಡ್ರಿ. ಆಕೆ ಅನ್ನಳು ಬಾಳ ಸರಿ ಅತ್ತಾಗ ಈಗೋ ಗಂಡನಿಂದ ಸಾಂತ್ವನ ಸಿಕ್ಕಿದ್ದೇ ಆಗ್ಲಿ, ಓ ಬಿಡುಗಡೆ ಸಿಗಲಿಲ್ಲ. ಪ್ರಿಯರೇ, ಸಾಂತ್ವನ ಸಿಕ್ಕಿದ್ದೇ ಆಗ್ಲಿ, ಪರಿಪೂರ್ಣವಾದ ಬಿಡುಗಡೆ ಸಿಗಲಿಲ್ಲ. ಈಗ ನೀನು ಯಾರ ಬಳಿಯಲ್ಲೆಲ್ಲ ಹೋಗಿ ನೀನು ಅಳ್ತಾ ಇರ್ಬೋದು, ನಿನ್ನ ಕುಟುಂಬವನ್ನು ನೆನೆಸಿ ನೀನು ಅಳ್ತಾ ಇರ್ಬೋದು, ನೀನು ಈಗ ಯಾರಿಗೂ ಕಾಣದೆ ಕಣ್ಣೀರಿಡಬಹುದು. ಆದ್ರೆ ದೇವರ ಮುಂದೆ ಕಣ್ಣೀರಿಡುವಾಗ, ದೇವರ ಸನ್ನಿಧಿಯಲ್ಲಿ ಕಣ್ಣೀರಿಡುವಾಗ ಆ ಕಣ್ಣೀರು ವ್ಯರ್ಥವಾಗುವುದಕ್ಕೆ ಬಿಡೋದಿಲ್ಲ. ನನ್ನ ದೇವರು ಕಣ್ಣೀರನ್ನು ಸುರಿಸಿದ ನಿನ್ನನ್ನ, ನಿನ್ನ ಜೀವಿತದಿಂದ ತಂದಂತ ಈಗ ಆಶೀರ್ವಾದವು ಚರಿತ್ರೆಯಲ್ಲಿ ನಿಲ್ಲುವಂತೆ ಮಾಡುವತನಾಗಿದ್ದಾನೆ. ಶಕಟರ ಬಾಬಾ ಶಬ ಬಾಬಾ, ಓ ರಬಾ ಬಾಬಾ ಜಕಟರಿ ಬೇಬೆ ಬೇಬೆ ಬಾ ಶಕಟರ ರಬಾ ಬಾಬಾ. ಪ್ರಾರ್ಥನೆ ಮಾಡ್ರಿ ಪ್ರಿಯರೇ. ಅಯ್ಯ, ಇಷ್ಟು ದಿನ ಬಂದು ಹೋಗಿ ಕರ್ತನೆ ಏನನ್ನೂ ಹೊಂದಿಕೊಳ್ಳಿಕ್ಕಾಗಲಿಲ್ಲ. ಆದರೆ ಇನ್ನು ಮುಂದೆ ನಿನ್ನಿಂದ ಹೊಂದಿಕೊಳ್ತೇನೆ ಸ್ವಾಮಿ. ಈಗ ನಿನ್ನಿಂದ ಹೊಂದಿಕೊಳ್ಳುವ ಮಾರ್ಗವನ್ನು ಕಂಡುಕೊಂಡಿದ್ದೇನೆ ಸ್ವಾಮಿ. ಈಗ ನಿನ್ನಿಂದ ಹೇಗೆ ಹೊಂದಿಕೊಳ್ಳಬೇಕನ್ನೋದನ್ನ ತಿಳಿದುಕೊಂಡಿದ್ದೇನೆ ಸ್ವಾಮಿ. ಓ ನನಗೆ ನಿನ್ನಿಂದ ಬೇಕು, ನಿನ್ನಿಂದ ಬಂದದ್ದು ಓ ಮಹಿಮೆಯಿಂದ ಉತ್ತರಿಸುವಂತದ್ದಾಗಿದೆ ಸ್ವಾಮಿ. ನಿನ್ನಿಂದ ಬಂದದ್ದು ಮಹಿಮೆಯ ಉತ್ತರವಾಗಿದೆ ಕರ್ತನೆ. ಓ ಹಲ್ಲೆಲೂಯಾ. ರಬಬಬ ಶಗರ ಬಬಬಬ, ಓ ರಬಬಬ ಶದರ ಬಬಬಬ ಶಕಟರ ಬಬಬಬ ಶದರ ಬಬ, ಓ ರಬಬಬ ಶದರ ಬಬಬಬ. ನಿಂದನೆಯ ಮಾತುಗಳನ್ನು ನೆನೆಸಿ ಕಣ್ಣೀರಾಗ್ತಾ ಇದೆಯಾ ಮಗಳೇ, ಮಗನೇ? ಈಗ ದೇವರ ಮುಂದೆ ನಿನ್ನ ಮನೋವ್ಯಥೆಯನ್ನು ಒಯ್ಯಿ. ದೇವರೇ, ನನಗೆ ಅವರು ಹಾಗೆ ಅಂದ್ರು, ದೇವರೇ ನನ್ನವರು ನನ್ನನ್ನು ಅರ್ಥ ಮಾಡ್ಕೊಳ್ಳಿಲ್ಲ, ದೇವರೇ ನನ್ನವರಿಂದ ನನಗೆ ಸಾಂತ್ವನ ಸಿಗಲಿಲ್ಲ, ದೇವರೇ ನನ್ನವರಿಂದ ನನಗೆ ಬಿಡುಗಡೆ ಸಿಗಲಿಲ್ಲ, ಓ ಪರಿಪೂರ್ಣವಾದದ್ದು ಸಿಗಲಿಲ್ಲ ಸ್ವಾಮಿ. ನೀನು ಪರಿಪೂರ್ಣನಾಗಿದೆಯಾ, ನಿನ್ನ ಬಳಿ ಪರಿಪೂರ್ಣ ಬಿಡುಗಡೆ ಇದೆ ದೇವರೇ. ಓ ನಬಬಬಬ ಇರುವೆ ಸ್ತೋತ್ರವಯ್ಯ, ನನ್ನ ಕಂಡಿರುವೆ ಸ್ತೋತ್ರವಯ್ಯ.
ಎಲ್ಲಿಲ್ಲದ ಪ್ರೀತಿ, ಯಾಕೆ ನಾನೆಂದರೆ ನಿನಗಿಷ್ಟೊಂದು ಪ್ರೀತಿ, ಯಾಕೆ ನಾನೆಂದರೆ ನಿನಗಿಷ್ಟೊಂದು ಪ್ರೀತಿ, ಯಾಕೆ ನಾನೆಂದರೆ ನಿನಗೆ ಎಲ್ಲಿಲ್ಲದ ಪ್ರೀತಿ, ಯಾಕೆ ನಾನೆಂದರೆ ನಿನಗಿಷ್ಟೊಂದು ಪ್ರೀತಿ, ಯಾಕೆ ನಾನೆಂದರೆ ನಿನಗಿಷ್ಟೊಂದು ಪ್ರೀತಿ, ಯಾಕೆ ನಾನೆಂದರೆ ನಿನಗೆ ಎಲ್ಲಿಲ್ಲದ ಪ್ರೀತಿ, ಯಾಕೆ ನಾನೆಂದರೆ ನಿನಗಿಷ್ಟೊಂದು ಪ್ರೀತಿ, ಯಾಕೆ ನಾನೆಂದರೆ ನಿನಗಿಷ್ಟೊಂದು ಪ್ರೀತಿ. ಶಕ ಬಬ 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 ಶದರ ಬಬ 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 ಶದರ ಬಬ 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 ಶಕಟರ ಬಬ ಬಬ. ಅಳಬೇಕನ್ಸಿದ್ರೆ ಇವತ್ತೇ ಹತ್ತು ಬಿಡ್ರಿ ಪ್ರಿಯರೇ. ಈಗ ನಿಮ್ಮ ಮುಖದಲ್ಲಿ ಇನ್ನು ಮುಂದೆ ಆ ದುಃಖ ಇನ್ನೆಂದಿಗೂ ಕಾಣಲಾರದ ರೀತಿಯಲ್ಲಿ ಈವಾಗಲೇ ಹತ್ತು ಅದನ್ನ ಕರ್ತನಿಂದ ಪರಿಪೂರ್ಣವಾದ ಪರಿಹಾರವನ್ನು ಹೊಂದಿಕೊಂಡು ಬಿಡ್ರಿ. ಮತ್ತೆ ಮತ್ತೆ ಅಳೋದಕ್ಕೆ ಹೋಗ್ಬೇಡ್ರಿ, ಮತ್ತೆ ಮತ್ತೆ ದುಃಖಿಸುವುದಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ಮತ್ತೆ ಮತ್ತೆ ಅಳೋದಕ್ಕೆ, ಮತ್ತೆ ಮತ್ತೆ ದುಃಖಿಸುವುದಕ್ಕೆ ನೀವು ಬಂದದ್ದು ಮನುಷ್ಯನ ಬಳಿ ಅಲ್ಲ ಪ್ರಿಯರೇ, ಓ ದೇವರ ಬಳಿ ಬಂದಿದ್ದೀರಾ. ಪರಿಪೂರ್ಣವಾದ ಬಿಡುಗಡೆಯ ನಾಯಕನ ಬಳಿ ಬಂದಿದ್ದೀರಾ. ಆತನು ನಿಮ್ಮ ಮುಖದಲ್ಲಿ ಇನ್ನೆಂದಿಗೂ ಆ ಅವಮಾನವನ್ನ, ಆ ಲಜ್ಜೆಯನ್ನ, ಆ ಕಣ್ಣೀರನ್ನ ಕಾಣುವುದಕ್ಕೆ ಬಿಡೋದಿಲ್ಲ ಪ್ರಿಯರೇ. ಸ್ತೋತ್ರಪ್ಪ. ಅನ್ನಳು ಸರಿಯಾದ ನಿರ್ಧಾರ ಮಾಡೋದಕ್ಕಿಂತ ಮುಂಚೆ ಆಕೆ ಜೀವಿತ ಪದೇ ಪದೇ ಅಳೋದು, ಪದೇ ಪದೇ ಕಣ್ಣೀರು ಸುರಿಸೋದು, ಪದೇ ಪದೇ ಗಾಯಕ್ಕೊಳಗಾಗೋದು ಆಕೆಯ ಜೀವಿತ ಆಗಿತ್ತೇನೋ. ಆದರೆ ಯಾವಾಗಾದರೆ ಬಂದು ಯೆಹೋವನ ಮುಂದೆ ನಿರ್ದಿಷ್ಟವಾದ ದೇವರ ಬಳಿಯಲ್ಲಿ, ಪಾದದ ಬಳಿಯಲ್ಲಿ ಕುಳಿತು ನಿರ್ದಿಷ್ಟವಾಗಿ ಕೇಳ್ಕೊಂಡ್ಲು, ದೇವರೇ ನನಗೊಬ್ಬ ಮಗನನ್ನು ಕೊಡು. ಈಗೋ ಈ ಪದಕ್ಕಾಗಿ ನಾನು ಅವಮಾನ ಪಡ್ತಾ ಇದ್ದೇನೆ, ಈಗೋ ಆ ಒಂದು ವಿಷಯಕ್ಕಾಗಿ ನಾನು ದುಃಖಕ್ಕೊಳಗಾಗ್ತಾ ಇದ್ದೇನೆ, ಆ ವಿಷಯಕ್ಕಾಗಿಯೇ ನಾನು ಪದೇ ಪದೇ ಗಾಯಕ್ಕೊಳಗಾಗ್ತಾ ಇದ್ದೇನೆ, ಆ ವಿಷಯಕ್ಕಾಗಿಯೇ ನಾನು ಪದೇ 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 ತಿರಸ್ಕಾರಕ್ಕೊಳಗಾಗ್ತಾ ಇದ್ದೇನೆ. ಆದರೆ ಈಗ ಆ ಪದದಿಂದ ಸ್ವಾಮಿ ನನಗೆ ಪರಿಪೂರ್ಣ ಬಿಡುಗಡೆ ಕೊಡು, ಆ ಶಬ್ದದಿಂದ ಪರಿಪೂರ್ಣ ಬಿಡುಗಡೆ ಕೊಡು ಎಂದೇಳಿ ಪ್ರಾರ್ಥನೆ ಮಾಡಿದ ನಂತರ ವಾಕ್ಯ ಹೀಗೆ ಹೇಳ್ತದೆ ಪ್ರಿಯರೇ, ಆಕೆಯ ಮುಖದಲ್ಲಿ ದುಃಖವು ಕಾಣಲಿಲ್ಲ, ಆಕೆಯ ಮುಖದಲ್ಲಿ ದುಃಖ ಮತ್ತೆ ಬರಲಿಲ್ಲ ಪ್ರಿಯರೇ. ಈಗ ದೇವರು ಕೊಟ್ರೆ ಪರಿಪೂರ್ಣವಾದದ್ದನ್ನೇ ಕೊಡ್ತಾನೆ, ದೇವರಿಂದ ದೊರೆತ್ರೆ ಹಾಗೆ ಅದು ಇರ್ತದೆ ಪ್ರಿಯರೇ. ಶಕಟರ ಬಾಬಾ ಶದರ ಬಾಬಾ. ಸ್ತೋತ್ರಪ್ಪ. ಇನ್ನು ಮುಂದೆ ನಾನು ನಿನ್ನ ಬಳಿ ಪ್ರಾರ್ಥಿಸ್ತೇನೆ ಕರ್ತನೆ. ನಾವು ನಿರ್ಧಾರ ಮಾಡೋಣ ಪ್ರಿಯರೇ, ದೇವರ ಮುಂದೆ ಬಂದು ನಮಗೆ ಬೇಕಾದ ಸಂಗತಿಗಳನ್ನು ಪ್ರಾರ್ಥನೆಯಲ್ಲಿ ಹೊಂದಿಕೊಳ್ಳೋಣ. ಈಗೋ ದೇವರ ವಾಕ್ಯ ಹೀಗೆ ಹೇಳ್ತದೆ, ಈಗೋ ಪ್ರಾರ್ಥನೆಗಳನ್ನು, ವಿಜ್ಞಾಪನೆಗಳನ್ನು, ಕೃತಜ್ಞತಾ ಸ್ತುತಿಗಳನ್ನು ಸಮರ್ಪಿಸುವುದು ಮಾತ್ರವಲ್ಲದೆ, ಈಗೋ ಆ ಸಾವುಗಳನ್ನು ಮಾಡಿದ ನಂತರ ಈಗೋ ಯೆಹೋವನಿಂದ ಬಂದಂಥ, ದೇವರಿಂದ ಬಂದಂಥ ಕ್ರಿಸ್ತನ ಒಂದು ದೈವ ಶಾಂತಿ ಸಮಾಧಾನ ನಿಮ್ಮ ಹೃದಯಗಳನ್ನು, ಯೋಚನೆಗಳನ್ನು ಆಳ್ವಿಕೆ ಮಾಡುವುದು ಎಂದೇಳಿ. ಸ್ತೋತ್ರ ರಾಜ, ನಿನ್ನ ಆಳ್ವಿಕೆಗೆ ಒಪ್ಪಿಸಿಕೊಡುತ್ತೇವೆ. ದೇವರಾತ್ಮನೇ, ನಿನ್ನ ಮಕ್ಕಳು ಕರ್ತನೆ ಯಾವ ವಿಷಯದಲ್ಲಿ ಪದೇ ಪದೇ ಗಾಯಗೊಳ್ತಾ ಇದ್ದಾರೆ, ಯಾವ ವಿಷಯಕ್ಕಾಗಿ ಪದೇ ಪದೇ ನೋವು ಪಡ್ತಾ ಇದ್ದಾರೆ ಸ್ವಾಮಿ, ಯಾವ ವಿಷಯವನ್ನು ನೆನೆಸಿ ಪದೇ ಪದೇ ದುಃಖಕ್ಕೊಳಗಾಗ್ತಾ ಇದ್ದಾರೆ, ಯಾವ ವಿಷಯಗಳನ್ನು, ಯಾವ ಸಂಗತಿಗಳಿಗಾಗಿ ಪದೇ ಪದೇ ತಿರಸ್ಕಾರಕ್ಕೊಳಗಾಗ್ತಾ ಇದ್ದಾರೆ ದೇವರೇ, ಅದರಿಂದ ಪರಿಪೂರ್ಣ ಬಿಡುಗಡೆ ಕೊಡು ಸ್ವಾಮಿ, ಅದರಿಂದ ಪರಿಪೂರ್ಣ ಬಿಡುಗಡೆ ಕೊಡಪ್ಪ. ಓ ಬಿಡುಗಡೆ ನಾಯಕನಾದ ದೇವರೇ, ನಿನ್ನ ಬಳಿ ಅವರಿದ್ದಾರೆ, ನೀನು ಪರಿಪೂರ್ಣ ಬಿಡುಗಡೆ ನಾಯಕನಾಗಿದೆಯಾ. ಸ್ತೋತ್ರ ಸ್ವಾಮಿ.
ಓ ಪ್ರಾರ್ಥನೆಯಿಂದ ಹೊಂದಿಕೊಂಡದ್ದು ಅವರು ಸಾಕ್ಷಿಯಾಗಿ ನಿಲ್ಲುವಂತೆ ಮಾಡ್ತದೆ ಸ್ವಾಮಿ. ಪ್ರಾರ್ಥನೆಯಿಂದ ಹೊಂದಿಕೊಂಡದ್ದು ಅವರು ತಲೆ ಎತ್ತಿ ನಡೆಯುವಂತೆ ಮಾಡುತ್ತದೆ ಕರ್ತನೆ. ಎಸ್ ಲಾರ್ಡ್. ಯಾವ ವಿಷಯದಲ್ಲಿಯೂ ಕೂಡ ನಿನ್ನ ಮಕ್ಕಳು ಕರ್ತನೆ, ಓ ಸ್ತೋತ್ರ ರಾಜ, ಕೆಳಗಿರಬಾರ್ದು ಸ್ವಾಮಿ. ನಿನ್ನ ಮಕ್ಕಳನ್ನು ಉನ್ನತವಾಗಿ ಕೈ ಹಿಡಿದು ನಡೆಸುವುದೇ ಬರ ನಿನಗೆ ಸ್ತೋತ್ರ. ಅದ್ಭುತ ಮಾಡುವ ದೇವರೇ, ಈ ದಿನ ನಿನ್ನ ಮಕ್ಕಳ ಹೃದಯ ನೀನು ನೇರವಾಗಿ ಮಾತಾಡಿದ್ದೆ ಅಂತ ನಾನು ನಂಬ್ತೇನೆ ಅಪ್ಪ. ಈ ಪಾತ್ರೆ ನೀನು ಉಪಯೋಗಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮನ ನೀನು ಮುಟ್ಟಿದ್ದಕ್ಕಾಗಿ ಸ್ತೋತ್ರ. ಪರಿಶುದ್ಧಾತ್ಮನ ಒಂದೊಂದು ಹೃದಯಗಳನ್ನು ನೀನು ಕದಲಿಸಿದ್ದಕ್ಕಾಗಿ ಸ್ತೋತ್ರ ರಾಜ. ಓ ಹಾಲೆಲೂಯಾ. ರಿಬಾಲ ಜಕಟರಮ ಸೆಕೆಟೆ ರಬಬಬಬ. ಓ ರಿಬಬಬ ಶಂದರ ಬಬಬ ರಿಕಟಲ ರಬಬಬ. ಓ ರಿಕಟಲ ರಮ ಜಕಟೆ ರಿಬಬಬ. ಎಲ್ಲರ ಕಣ್ಣುಗಳನ್ನು ಮುಚ್ಚಿ